ನೃಪತುಂಗ ಚಕ್ರವರ್ತಿ ಹೇಳ್ತಾನೆ, ನನ್ನ ಮಕ್ಕಳಿಗೆ ಒಳ್ಳೆಯದಾತಿ ಅಂತಂದ್ರೆ ಬೆರಳ್ಯಾಕ ನನ್ನ ಶರೀರವನ್ನು ತುಂಡರಿಸಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸ್ತೀನಂತ ಹೇಳಿದಂಥ ಜಗತ್ತಿನ ಇತಿಹಾಸದಲ್ಲಿ ಯಾರಾದರೂ ಇದ್ದರೆ ನಮ್ಮ ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಅಂತ. ಇಡೀ ಭಾರತೀಯರಿಗೆ ರಾಷ್ಟ್ರಕೂಟರ ಕಾಲದಲ್ಲಿ ಆ ಫೈನಾನ್ಷಿಯಲ್ ಒದಗಿಸಿಕೊಟ್ಟಂಥ ಊರು ಆ ನೀವೇನು ಪ್ರದೇಶ ಹೋಗಿರಲ್ಲ, ನೀಲಹಳ್ಳಿ, ಕೊಂಕನಹಳ್ಳಿ ಪ್ರದೇಶ, ಬೀರ್ನಹಳ್ಳಿ ಪ್ರದೇಶದಲ್ಲಿ ಅದು ರಾಷ್ಟ್ರಕೂಟರ ಖಜಾನೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈಗ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ನೀವು ಹೇಳ್ತಾ ಇದ್ರಿ 8ನೇ ಶತಮಾನದಲ್ಲಿ ಬಂದರು ಅಂತ ಹೇಳಿ, ಎಲ್ಲಿಂದ ಬಂದರು ಅಂತ ಏನಾದರೂ ಉಲ್ಲೇಖ ಇದೆಯಾ ರಾಷ್ಟ್ರಕೂಟರು? ಇವರು ರಾಷ್ಟ್ರಕೂಟರು ಲಾತೂರ್ಲಿಂದ ಬಂದರು ಅಂತ ಒಂದು ಉಲ್ಲೇಖ ಇದೆ. ಅದಕ್ಕಿಂತ ಮೊದಲು ಯಾರು ಆಡಳಿತ ಇತ್ತು ಅಂತ? ಇಲ್ಲಿ ಮೊದಲು ಅವರೇ ಹಿಂದೆ ಬಾದಾಮಿ ಚಾಲುಕ್ಯರಿದ್ರು. ಬಾದಾಮಿ ಚಾಲುಕ್ಯರು ಸಹಿತ ರಾಷ್ಟ್ರಕೂಟರ ಹಂಗೆ ಅವರು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅವರನ್ನ ಸೋಲಿಸಿ ರಾಷ್ಟ್ರಕೂಟರ ಅಧಿಕಾರಕ್ಕೆ ಬಂದರು. ಅಂದ್ರೆ ಅವಾಗ ಈಗಿನ ಹುಡುಗರು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ಒಬ್ಬ ರಾಜ ಏನಾದರೂ ಆಳ್ತಾ ಇದ್ದಾನೆ ಅಂತಂದ್ರೆ ಆತನ ಸೋಲು ಅಂತಂದ್ರೆ ಯುದ್ಧದಲ್ಲಿ ಸೋಲುವಂಥದ್ದು, ಯುದ್ಧದಲ್ಲಿ ಗೆಲ್ಲುವಂಥದ್ದು ಅಲ್ವಾ? ಅಥವಾ ಆತನ ಪಡೆ ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು, ಆಕ್ರಮಣ ಮಾಡುವಂಥದ್ದು, ಅವದು ಶರಣಾಗತಿ ಆದ ನಂತರ ನಮ್ಮದು ಅಂತ ರಾಜ್ಯ ಅಂತ ಆಗಿರುವಂಥದ್ದು ಅಂತ. ಓಕೆ, ಅವಾಗ ನೀವು ಹೇಳಿದ್ದಂದ್ರೆ ರಾಜರು ಪ್ರಬಲರಾಗೋದು, ಪ್ರಬಲ ಅಂದ್ರೆ ಯಾವುದರಿಂದ ಪ್ರಬಲ? ಸೈನಿಕ ಪಡೆ ಮತ್ತು ಅಧಿಕಾರ ಮತ್ತು ಆತನಿಗೆ ಬೆಂಬಲ, ಸಾಮಂತರಸರ ಬೆಂಬಲ, ಸೈನಿಕ ಪಡೆ ಬೆಂಬಲ, ಎಲ್ಲರ ಬೆಂಬಲ ಇದ್ದಾಗ ಮಾತ್ರ ರಾಜ ಆಗಲಿಕ್ಕೆ ಸಾಧ್ಯ ಇದೆ. ಆ ರಾಜ ಎಲ್ಲಿವರೆಗೆ ಆಡಳಿತ ನಡೆಸಬಹುದು ಅಂದ್ರೆ, ಜನ ದಂಗೆ ಹೇಳಬಾರ್ದು, ಜನರಿಗೆ ಶಾಂತಿ ಕೊಡಬೇಕು, ಜನರಿಗೆ ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡಬೇಕು, ಜನರಿಗೆ ಬೇಕು ಬೇಡಿಕೆಗಳನ್ನು ಸ್ಪಂದಿಸಬೇಕು. ಆವಾಗ ಮಾತ್ರ ರಾಜ ಸುದೀರ್ಘವಾಗಿ ಆಳ್ವಿಕೆ, ಆ ಮನೆತನ ಸುದೀರ್ಘವಾಗಿ ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ರಾಜ ತಪ್ಪಿ ದಾರಿ ಹುಡುಕ್ತಾನೋ, ತಪ್ಪು ದಾರಿಗೆ ಹೋಗ್ತಾನೋ, ಅವಾಗ ಸಾಮ್ರಾಜ್ಯದಲ್ಲಿ ದಂಗೆ ಹೇಳೋದು ಗ್ಯಾರಂಟಿ. ಇವ ಬೇಡಪ್ಪ, ಇನ್ನೊಬ್ಬ ರಾಜನಿಗೆ ಅದೇ ವಂಶಸ್ಥರಲ್ಲಿ, ರಾಷ್ಟ್ರಕೂಟರ ವಂಶಸ್ಥರಲ್ಲಿ ಬೇಡಾದಂಥ ರಾಜ ಇದ್ದನಂದ್ರೆ ಅವನಿಗೆ ತೆಗಿತಾರೆ, ಮತ್ತೊಬ್ಬ ರಾಜನಿಗೆ ಕುಂಡ್ರಿಸ್ತಾರೆ. ಇದರಲ್ಲಿ ಆವಾಗಿನ ಕಾಲದಲ್ಲಿ ಪ್ರಜೆಗಳಿಗೆ ಏನು ಹಕ್ಕಿತ್ತು ಸರ್? ಪ್ರಜೆಗಳಿಗೆ ಏನಂತಂದ್ರೆ, ನಾವು ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಏನದಂತಂದ್ರೆ, ಈಗಿನಂಗ ಸಂವಿಧಾನಬದ್ಧವಾದಂಥ ಪ್ರಜಾಪ್ರಭುತ್ವ ಆಗಿದ್ದಿಲ್ಲ. ಅವಾಗ ರಾಜ ಯಾರು ಶಕ್ತಿ ಬಲ ಇರ್ತದೆ, ಸೈನ್ಯ ಪಡೆ ಬಲ ಇರ್ತದೋ ಅವನು ರಾಜ ಆಗ್ತಿದ್ದ, ಜನಬೆಂಬಲ ಇರ್ತಿತ್ತು. ಆದರೆ ರಾಜನಾದಂಥವನು ಆ ಸಿಂಹಾಸನ ಮೇಲೆ ಕುಳಿತಾಗ ರಾಜ, ಈಗ ಪ್ರಜಾಪ್ರಭುತ್ವ ಏನಂತ ಕರಿತೀವಿ, ಆಗಲೂ ಸಹಿತ ಪ್ರಜಾನುರಾಗಿ ದೊರೆ ಇದ್ದನಂದ್ರೆ ಸುದೀರ್ಘವಾದಂಥ ಬೆಂಬಲ ಕೊಡ್ತಾರೆ ಜನ. ಸೈನಿಕರು ಸಹಿತ ಬೆಂಬಲ ಕೊಡ್ತಾರೆ. ಸೈನಿಕರಿಗೆ ಯಾವಾಗ ಅಭದ್ರತೆ ಉಂಟಾಗ್ತದೆ, ಅಥವಾ ರೈತರಿಗೆ ಅಥವಾ ಜನರಿಗೆ ಏನು ಅಭದ್ರತೆ ಆಗ್ತದ ಅಂದ್ರೆ, ಅವರಿಗೆ ಬೇಕು ಬೇಡಿಕೆಗಳನ್ನು ಈಡೇರಿಸಿದಂಥ ರಾಜನನ್ನ ಮೂಲೆ ಗುಂಪು ಮಾಡ್ತಾರೆ, ಮತ್ತೊಬ್ಬ ರಾಜನನ್ನ ಪಟ್ಟಕ್ಕೆ ತರ್ತಾರೆ. ಇದು ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವ ನಾವು ಹುಡುಕಬೇಕಾದ್ರೆ ರಾಜನ ಮನೋಭೂಮಿಕೆಯಲ್ಲೇ ಹುಡುಕಬೇಕಾಗ್ತದೆ. ಈಗ ಅವಾಗ ಪ್ರಜಾಪ್ರಭುತ್ವ ಇದ್ದಿಲ್ಲ, ಆದ್ರೆ ಏನು ರಾಜಪ್ರಭುತ್ವ ಇತ್ತು. ಅವಾಗ ರಾಜಪ್ರಭುತ್ವದಲ್ಲಿ ಯಾರು ರಾಜರು ಶ್ರೇಷ್ಠ ಕೆಲಸ ಮಾಡ್ತಾರ, ಜನರಿಗೋಸ್ಕರವಾಗಿ ತ್ಯಾಗ ಬಲಿದಾನ ಮಾಡ್ತಾನ, ಅವ ರಾಜ ಮಾತ್ರ ಅಲ್ಲಿ ಇತಿಹಾಸದಲ್ಲಿ ಉಳಿತಾನೆ ಮತ್ತು ಜನರ ಪ್ರೀತಿಯನ್ನು ಗಳಿಸ್ತಾನೆ ಅನ್ನುವಂಥದ್ದು. ಈಗ ನಾವು ನಮ್ಮ ಟ್ಯಾಕ್ಸ್ಗಳ ಮೂಲಕ, ವಿವಿಧ ಬೇರೆ ಆದಾಯದ ಮೂಲಕ ನಮ್ಮ ಸರ್ಕಾರಗಳು ಇವತ್ತು ನಡೀತಾ ಇದೆ, ಮೂಲ ಬೇಕಲ್ವ? ಆವಾಗ ರಾಜರಿಗೆ ಯಾವ ಆದಾಯ ಇತ್ತು, ಅಥವಾ ತೆರಿಗೆ ಏನಾದರೂ ಇತ್ತ ಪ್ರಜೆಗಳ ಮೇಲೆ? ರಾಜನ ಆ ಸಾಮ್ರಾಜ್ಯ ನಡಿಬೇಕಾದ್ರೆ ಅವಾಗಲೂ ಸಹಿತ ತೆರಿಗೆ ಪದ್ಧತಿ ಇತ್ತು. ಈ ಮನೆ ತೆರಿಗೆ ಇರಬಹುದು, ಜಮೀನು ತೆರಿಗೆ ಇರಬಹುದು, ಅಥವಾ ಇನ್ನೊಬ್ಬ ರಾಜನನ್ನ ಸೋಲಿಸಿದಾಗ ಸ್ವತಂತ್ರ ರಾಜ ಕಪ್ಪು ಕಾಣಿಕೆ ಕೊಡಬೇಕಾಗಿತ್ತು. ಎಷ್ಟು ಬೇರೆ ಬೇರೆ ರಾಜರನ್ನ ಸೋಲಿಸಿ, ಸಾಮಂತರಸರಿರಬಹುದು, ಇನ್ನೊಬ್ಬರು ಯಾರು ದಂಗೆ ಹೇಳ್ತಾರೋ ಅವರನ್ನು ಸೋಲಿಸಿದಾಗ ಅಲ್ಲಿಂದ ರಾಜ್ಯದ ಎಲ್ಲ ಬೊಕ್ಕಸದ ಹಣ ಈ ಗೆದ್ದಂತ ರಾಜನಿಗೆ ಬರ್ತಿತ್ತು. ಓಹೋ, ಅಂದ್ರೆ ಅವರು ಸೋತರು ಅಂದ ತಕ್ಷಣ ಇವ್ರ ಅಧೀನದಲ್ಲಿ ಆಗ್ಬಿಡ್ತಿದ್ರು. ಅಲ್ಲಿನ ಪ್ರಜೆಗಳು ಸಹಿತ ಇವರ ಅಧೀನ, ಅಲ್ಲಿನ ಸಾಮ್ರಾಜ್ಯ, ರಾಜಧಾನಿ, ಅಲ್ಲಿನ ಬೊಕ್ಕಸ, ಸೈನಿಕರು ಸಹಿತ, ಇವನ್ ಒಬ್ಬೊಬ್ಬ ಸೈನಿಕರು ಸಹಿತ ಗೆದ್ದಂತ ರಾಜನ ಜೊತೆಗೆ ಗುರುತಿಸ್ಕೊಳ್ತಿದ್ರು. ಇದು ನಮ್ಮ ಪ್ರಾಚೀನದ ಇತಿಹಾಸ. ಅಂದ್ರೆ ಆಗಿನ ಕಾಲದಲ್ಲಿ ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವ ಮೇಲೆತ್ತರಕ್ಕೆ ಬೆಳಿಬೇಕು, ದೇಶದ ಭೂಪಟದಲ್ಲಿ ಅಥವಾ ಇತಿಹಾಸದಲ್ಲಿ ಉಳಿಬೇಕಂದ್ರೆ ಅವು ಪುಣ್ಯದ ಕೆಲಸ ಮಾಡಿರಬೇಕು. ಅಂದಾಗ ಮಾತ್ರ
ಅವನು ಇತಿಹಾಸದಲ್ಲಿ ಉಳಿತಾನೆ. ನಮ್ಮ ನೃಪತುಂಗನನ್ನ ನಾವು ನೆನೆಸ್ತೇವೆ ಅಂದ್ರೆ, ನೃಪತುಂಗ ರಾಜ 64 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಸಹಿತ ಯಾರಿಗೂ ಸಹಿತ, ಯಾವ ಪ್ರಜೆಗಳಿಗೆ ಆಗಿರ್ಬಹುದು, ಯಾವ ರಾಜನಿಗೆ ಆಗಿರ್ಬಹುದು, ಯಾರಿಗೂ ಸಹಿತ ಅವನ ಹಿಂಸೆ ಮಾಡ್ಲಿಲ್ಲ. ಪ್ರಜಾನುರಾಗಿ ದೊರೆ ಅಂತ ಅನ್ಕೊಂಡವ. ಪ್ರಜಾನುರಾಗಿ ದೊರೆ, ಅದು ಬಹಳ ಕತೆ ಬಹಳ ಚೆನ್ನಾಗಿದೆ. ಅದು ಪ್ರಜಾನುರಾಗಿ ದೊರೆ ಹೆಂಗಿದ್ದನಂತ ನೃಪತುಂಗ ಚಕ್ರವರ್ತಿ ಅನ್ನೋದಕ್ಕೆ ಒಂದು ಕತೆ ಬರ್ತದೆ. ಪ್ರಜಾನುರಾಗಿ ದೊರೆ ನೃಪತುಂಗ ಅಮೋಘ ವರ್ಷ ಇದ್ದನಂತ ಅನ್ನೋದಕ್ಕೆ ಒಂದು ಸಾಕ್ಷಿ ಸಂಜನ್ ಶಾಸನ ಹೇಳ್ತದೆ. ಇಲ್ಲೆಲ್ಲ ಬರಗಾಲ ಬಿದ್ದಿತ್ತು ಈ ಭಾಗದಲ್ಲಿ, ಕನ್ನಡ ನಾಡಿನಲ್ಲಿ ಬರಗಾಲ ಬಿದ್ದಿತ್ತು. ಕ್ಷಾಮ, ಎಲ್ಲಿ ನೋಡದಲ್ಲಿ ಆಹಾಕಾರ, ನೀರು, ಆಮೇಲೆ ಆಹಾರ ಇರಲಿಲ್ಲ, ಜನ ಸಾಯ್ಲಿಕತ್ತಿದ್ರು, ಪ್ರಾಣಿಗಳು ಸಾಯ್ಲಿಕತ್ತಿದ್ರು. ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅವಾಗ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ರಾಜನಿಗೆ ಚಿಂತೆ ಆಗ್ತದೆ. ಒಡ್ಡೋಲಗ ಕರೆಸ್ತಾರ, ಇದಕ್ಕೇನ್ ಮಾಡ್ಬೇಕಂತ. ಒಡ್ಡೋಲಗ ನಡೆದಿತ್ತು. ಎಲ್ಲ ಮಂತ್ರಿಗಳಿಗೆ ಎಲ್ಲ ಚಿಂತೆ. ಇಡೀ ಇವ್ರ ಸಾಮ್ರಾಜ್ಯದಲ್ಲಿ ಬರಗಾಲ ಬಿದ್ದಾಗ ಜನ ಸಾಯ್ಲಿಕತ್ತಿದ್ರು, ಏನ್ ತೀರ್ಪು ಕೈಗೊಳ್ಬೇಕು, ಅದು ಬರಗಾಲ ನಿವಾರಣೆ ಮಾಡೋದು ಹೇಗೆ? ಅದಕ್ಕೆ ಒಬ್ಬರು ಹೇಳಿದ್ರಂತ, ದೊರೆಗಳೇ ನಿಮ್ಮ ಬೆರಳನ್ನ ಕೊಲ್ಲಾಪುರದ ಮಹಾಲಕ್ಷ್ಮಿ, ಅಂದ್ರೆ ಈಗಿನ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಶಕ್ತಿ ದೇವತೆ, ರಾಷ್ಟ್ರಕೂಟರ ಆರಾಧ್ಯ ದೇವತೆ, ಅದಕ್ಕೆ ನಿಮ್ಮ ಬೆರಳನ್ನ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅರ್ಪಿಸಿದ್ರೆ ಮಳೆ ಬೆಳೆ ಚೆನ್ನಾಗಾಗ್ತ ಅಂತ. ಆ ಸ್ಥಾನದಲ್ಲಿ ನೋಡ್ರಿ ಹೆಂಗ ನೃಪತುಂಗ ಚಕ್ರವರ್ತಿ ಅಂತ ಮಂತ್ರಿಗಳೆಲ್ಲರೂ ಸೇರಿದಾರೆ. ಆ ಮನುಷ್ಯ ಅಂದಾಗ, ಈ ನನ್ನ ಮಕ್ಕಳಿಗೆ ಒಳ್ಳೇದಾತಿತ್ತಂದ್ರೆ, ಮಕ್ಕಳಂದ್ರೆ ಪ್ರಜೆಗಳೇ ತನ್ನ ಮಕ್ಕಳು. ಅಶೋಕ ಚಕ್ರವರ್ತಿ ಹೆಂಗೆ ಪ್ರಜೆಗಳೇ ತನ್ನ ಮಕ್ಕಳಂತ, ಹಾಗೆ ನೃಪತುಂಗ ಚಕ್ರವರ್ತಿ ಹೇಳ್ತಾನೆ, ನನ್ನ ಮಕ್ಕಳಿಗೆ ಒಳ್ಳೆಯದಾತಿ ಅಂತಂದ್ರೆ ಬೆರಳು ಯಾಕ, ನನ್ನ ಶರೀರವನ್ನು ತುಂಡರಿಸಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸ್ತೀನಂತ ಹೇಳಿದಂಥ ಜಗತ್ತಿನ ಇತಿಹಾಸದಲ್ಲಿ ಯಾರಾದ್ರೂ ಇದ್ರೆ ನಮ್ಮ ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಅಂತ. ಮತ್ತಷ್ಟೇ ಮಾಡ್ಲಿಲ್ಲ ಆತ, ಅಂದ್ ಬಿಡ್ಲಿಲ್ಲ. ಇಲ್ಲಿನ ಸೈನಿಕರನ್ನ, ಮಂತ್ರಿ ಮಹೋದರನ್ನ ಕರೆದುಕೊಂಡು ರಥದಲ್ಲಿ ಕುಳಿತುಕೊಂಡು ಕಾಡು ಪ್ರದೇಶ ಎಲ್ಲ ಎಲ್ಲಿ ದಾರಿ ಇರ್ತಾ ಅಲ್ಲಿ ಹುಡುಕೋತ್ ಹೋಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಕೊಲ್ಲಾಪುರ ಮಹಾಲಕ್ಷ್ಮಿ ಮುಂದೆ ನಿಂತು ತನ್ನ ಖಡ್ಗ ತೆಗೆದುಕೊಂಡು, ಜಗನ್ಮಾತೆ, ನನ್ನ ಕನ್ನಡ ಭೂಮಿಯಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ನನ್ನ ಜನ ಸಾಯಲ್ಗತ್ತಾರ, ನನ್ನ ಮಕ್ಕಳು ಸಾಯಲ್ಗತ್ತಾರ, ನೀನೇ ನನಗೆ ಪರಿಹಾರ ತೋರಿಸ್ಕೊಡ್ಬೇಕು. ಯಾಕಂದ್ರೆ ರಾಜ ಆದವ ನಾನು ಮನುಷ್ಯ, ನನ್ನಿಂದ ಏನೂ ಮಾಡ್ಲಿಕ್ಕಾಗಲ್ಲ. ಈ ಎಲ್ಲ ಬರಗಾಲ ನಿವಾರಣೆ ಮಾಡಬೇಕಾದ್ರೆ ನೀನೇ ತಾಯಿ ನಮಗೆ ರಕ್ಷಣೆ ಮಾಡಿ, ಈ ಸಮಸ್ಯೆಯಿಂದ ಮುಕ್ತಿ ಕೊಡು ಅಂತ ಆ ತಾಯಿ ಎದುರು ನಿಂತು ಬೇಡ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ತನ್ನ ಕೈಯಲ್ಲಿರುವಂಥ ಖಡ್ಗವನ್ನು ತೆಗೆದುಕೊಂಡು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬೆರಳನ್ನು ನೈವೇದ್ಯವಾಗಿ ಅರ್ಪಿಸಿ ಬಂದನು. ಬರುವುದರೊಳಗೆ ಕಾಗೇಣ ನದಿ ತುಂಬ ಹರಿತಾ ಇತ್ತು, ಮಳೆ ಚೆನ್ನಾಗಿ ಆಯಿತು, ಸಂಪನ್ಮೂಲ ಅಂದರೆ ದೇವತೆ ಆರಾಧ್ಯ ದೇವ, ಅದು ಕಾಕತಾಳಿ ಎನ್ನುವಂತೆ ಮಳೆ ಬಂತು ಅನ್ನುವಂಥದ್ದು ಇತಿಹಾಸದಲ್ಲಿ ನಾವು ಆ ಶಾಸನ ಹೇಳ್ತೇವೆ, ಸಂಜನ್ ಶಾಸನದಲ್ಲಿ. ಹೀಗೆ ಧರೆಗೆ ಮಳೆಯನ್ನು ತರಿಸಿದಂಥ ಪ್ರಜಾನುರಾಗಿ, ಅಂದರೆ ಅದರ ಅರ್ಥ ಏನಂದರೆ ಮಳೆ ಬಂದುದಕ್ಕೂ ಅದಕ್ಕಲ್ಲ, ಆ ಪ್ರಜೆಗಳಿಗೋಸ್ಕರವಾಗಿ ಬೆರಳನ್ನು ಅರ್ಪಿಸಿದ ಅದು ತ್ಯಾಗ ಅಂತ. ಆ ತ್ಯಾಗನ್ನ ಇವತ್ತು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ವೈಜ್ಞಾನಿಕವಾಗಿ ಎಲ್ಲವನ್ನು ನೋಡ್ಲಿಕ್ಕಾಗಲ್ಲ, ವೈಚಾರಿಕವಾಗಿ ಎಲ್ಲವನ್ನು ನೋಡ್ಲಿಕ್ಕಾಗಲ್ಲ. ಆದ್ರೆ ಪ್ರಜೆಗಳಿಗೋಸ್ಕರವಾಗಿ ಏನು ಬೆರಳನ್ನ ಅರ್ಪಿಸಿದಾನಲ್ಲ, ಅದು ಮೌಢ್ಯತೆ ಅಲ್ಲ, ಅದು ಪ್ರಜೆಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡಲಿಕ್ಕೆ ಹಿಂಜರಲಿಲ್ಲ ಅಂತ ಅನ್ನುವುದಕ್ಕೆ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಈ ನೆಲದ ಅರಸ, ರಾಷ್ಟ್ರಕೂಟರ ಶ್ರೇಷ್ಠ ಅರಸ, 64 ವರ್ಷ ಸುದೀರ್ಘ ಆಳಿದಂಥ ಪ್ರಜಾನುರಾಗಿ ದೊರೆ, ನಮ್ಮ ಕನ್ನಡಿಗ, ನಮ್ಮ ಮಾನ್ಯಕೇಟದ ದೊರೆ ಅಂತ ಅಭಿಮಾನದಿಂದ ನಾವು ಹೇಳಬೇಕು. ಬಟ್ ಇತಿಹಾಸ ತಜ್ಞರು ಇದನ್ನ ಅಧ್ಯಯನ ಮಾಡಿದ್ರ ನೀವು? ಅಟ್ಲೀಸ್ಟ್ ಏನಾದರೂ ಪುರಾವೆಗಳು ಸಿಗ್ತಾ? ಇದು ಹೇಗೆ ಸರ್? ಯಾವುದ್ರ ಬಗ್ಗೆ? ಈಗ ಬೆರಳು ಕಟ್ ಮಾಡಿ ಇದಕ್ಕೆ ನಮಗೆ ಸಂಜನ್ ಶಾಸನ ನಮಗೆ ಸಿಗುತ್ತೆ. ಸಂಜನ್ ಶಾಸನ ಇಲ್ಲದ್ರೆ ಅದು ಮಹಾರಾಷ್ಟ್ರದಲ್ಲಿದೆ. ಆ ಸಂಜನ್ ಶಾಸನ ಹೇಳೋದು ಅದರೊಳಗೆ ಉಲ್ಲೇಖ ಮಾಡಿದ್ದಾರೆ, ತನ್ನ ಪ್ರಜೆಗಳಿಗೋಸ್ಕರವಾಗಿ ಈ ರೀತಿಯಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ತನ್ನ ಬೆರಳನ್ನು ನೈವೇದ್ಯವಾಗಿ ಅರ್ಪಿಸಿದಾನೆ ಅಂತ ಹೇಳಿ ನಮಗೆ ದಾಖಲೆ ಇರಲಾರ್ದ ಇತಿಹಾಸಕಾರಿಗೆ, ಒಬ್ಬ ನ್ಯಾಯಾಧೀಶರಿಗೆ, ಒಬ್ಬ ವಕೀಲರಿಗೆ ಸಾಕ್ಷಿಗಳು ಬೇಕಾಗ್ತದೆ. ಇತಿಹಾಸಕಾರನಿಗೆ ಸಾಕ್ಷಿ ಅಂತಂದ್ರೆ ಇದು ರಾಷ್ಟ್ರಕೂಟರ ಸಾಮ್ರಾಜ್ಯದ ರಾಜಧಾನಿ ಹೌದಾ ಇಲ್ಲ ಅಂತ ಅನ್ನುವುದಕ್ಕೆ ಇಲ್ಲಿನ ಪುರಾವೆಗಳು ಸಿಗ್ತಾವ, ಅವರ ಸ್ಮಾರಕಗಳು ಸಿಗ್ತಾವ, ಇಲ್ಲಿನ ದೇವಾಲಯಗಳು ಸಿಗ್ತಾವ, ಅವ್ರ ಪಳವಳಿಕೆಗಳು ಸಿಗ್ತಾವ. ಇದೇ ರಾಷ್ಟ್ರಕೂಟರ ರಾಜಧಾನಿ. ಯಾಕೆ ಅಂತಂದ್ರೆ ನಮಗೆ ಇತಿಹಾಸ ಶಾಸನ ಹೇಳ್ತದೆ, ಮಾನ್ಯಕೇಟದಲ್ಲಿ ಮಾನ್ಯಕೇಟ ಅಂತ ಶಾಸನದಲ್ಲಿ ಉಲ್ಲೇಖ ಬರ್ತದೆ. ಸಾಕ್ಷಿ ಇಲ್ಲದೆ ನಾವು ಇತಿಹಾಸಕಾರ ಏನು ಹೇಳಕ್ಕಾಗಲ್ಲ. ಹಾಗಾದರೂ ಸಹಿತ ನಾನೇ ಅಲ್ಲ, ನನಗಿಂತಲೂ ಇನ್ನು ಮುಂದೆ MM ಕಲಬುರ್ಗಿ ಅಂತವರು, ಚಿದಾನಂದ ಮೂರ್ತಿ ಅಂತವರು ಬಹಳ ದೊಡ್ಡ ಶ್ರೇಷ್ಠ ಸಂಶೋಧಕರು ಈ ನೆಲದ ಬಗ್ಗೆ ಹೇಳಿದ್ದಾರೆ. ನಾವು ಸಹಿತ ಅವರ ನಿಟ್ಟಿನಲ್ಲಿ, ಅವರ ಮಾರ್ಗದರ್ಶನ, ಅವರ
ಚಿಂತನೆಗಳನ್ನು ಅಳವಡಿಸಿಕೊಂಡು ಇಂಥ ಪಳವಳಿಕೆಗಳು ಇದ್ದುವಪ್ಪ, ಇವನ್ನ ನಾವು ಆದಷ್ಟು ಓದುವ ವಿದ್ಯಾರ್ಥಿಯಾಗಿ ಸಾಯುವವರೆಗೆ ನಾವೆಲ್ಲ ವಿದ್ಯಾರ್ಥಿಗಳೇ, ಎಷ್ಟು ಓದ್ರೂ ಕಡಿಮೆ. ಅದು ಇತಿಹಾಸದಲ್ಲ, ಒಬ್ಬ ವಿಜ್ಞಾನಿಯಾಗಿರ್ಬೋದು, ಒಬ್ಬ ಪ್ರಯೋಗಾಲಯ ಅವನಿಗೆ ಬರೀ 4 ಕೋಣೆ ಇರ್ಬೋದು. ನಮ್ಮ ಇತಿಹಾಸಕಾರರಿಗೆ ಇಡೀ ಜಗತ್ತೇ ಪ್ರಯೋಗಾಲಯ. ನಾವು ಎಲ್ಲಿ ಯಾವ ಊರಾಗ ಹೋಗ್ತೀವಿ ನಮಗೆ ಪ್ರಯೋಗಾಲಯ. ಆ ಗುಡಿ ಮುಂದೆ ನಿಂತೇವೆ ಅಂದ್ರೆ ಸೊ ಇದನ್ನು ಈ ಕಾಲದು, ಇದು ವಾಸ್ತುಶಿಲ್ಪ ಹಿಂಗಿದೆ, ಇದು ಈ ಸ್ಟೈಲ್ ಅಲ್ಲೊಂದು ಗುಡಿ ಅದ, ಈ ಸ್ಟೈಲ್ ಅಲ್ಲೊಂದು ಗುಡಿ ಅದ, ಮಹಾರಾಷ್ಟ್ರದಾಗ ಒಂದು ಗುಡಿ ಅದ, ಇದು ರಾಷ್ಟ್ರಕೂಟರದೇ ಅಂತ ಅಧಿಕೃತವಾಗಿ ಹೇಳೋದಕ್ಕೆ ವಾಸ್ತುಶಿಲ್ಪದ ಶೈಲಿಯ ಮುಖ್ಯ ಕಾರಣ. ಹಾಗಾದರೆ ಎಷ್ಟು ಅಧ್ಯಯನಗಳನ್ನು ನೀವು ಮಾಡಿದ್ರಿ ಸರ್? ನೀವು ಎಷ್ಟು ಕೃತಿಗಳನ್ನ ಎಷ್ಟು ವರ್ಷ ಓದಿದ್ರಿ, ಹೇಗೆ ಅಂತ? ನಾನು ವಿದ್ಯಾರ್ಥಿ ದಿಶೆಯಿಂದಲೇ ಈ ಪುಸ್ತಕಗಳನ್ನು ಓದುವ ಹವ್ಯಾಸ ನನಗೆ, ಸಾಹಿತ್ಯದ ಅಭಿರುಚಿ ನನಗೆ. ನನ್ನ ಊರು ಕಮಲಾಪುರ ತಾಲೂಕು, ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕು ಹೊಡಲ್ ಗ್ರಾಮ. ನಾನು ಬಾಲ್ಯದಲ್ಲಿ ಇದ್ದಾಗ ನನ್ನ ಊರಿನಲ್ಲಿ ಇತಿಹಾಸ ಒಂದು ರಾಮಲಿಂಗೇಶ್ವರ ಗುಡಿ ಇದೆ. ನಾನು ಆಟ ಆಡ್ತಾ 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 ಊರಿಗೆ ಆ ಗುಡಿಗಳಿಗೆ ಹೋದೆ. ನನ್ನ ಊರಿನಲ್ಲಿ ಇಷ್ಟು ಶಾಸನ ಇದೆ, ಇಷ್ಟು ದೊಡ್ಡದಿದೆ, ದೊಡ್ಡ ಬೃಹತ್ ಶಾಸನ ಅದು, ಲಿಪಿ ಅದ ಅದರೊಳಗೆ. ಅವಾಗೆಲ್ಲ ಬರ್ತಿದ್ರೆ ಯಾರ್ಯಾರೋ ಬಂದು ಹಿಂಗೆಲ್ಲ ಮಾಡಿ ಅದಕ್ಕೆಲ್ಲ ಇದು ಮಾಡಿ ಎಲ್ಲ ತಗೊಂಡು ಲಿಪಿ ಎಲ್ಲ ತಗೊಂಡು ಓದಿ ಅದು ಪ್ರಕಟ ಮಾಡಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಶಾಸನಗಳು ಪ್ರಕಟ ಆಗಿವೆ. ಇನ್ನೂ ಇಂಥಲ್ಲಿ ಏನಾರು ಸಿಕ್ಕರೆ ಅವು ಪ್ರಕಟ ಆಗ್ಬೋದು. ಆ ಸಂದರ್ಭದಲ್ಲಿ ನನಗೆ ಕುತೂಹಲ ಏನಂತಂದರೆ, ನಾನು ಯಾಕೆ ಇತಿಹಾಸ ಓದಬಾರ್ದು ಅಂಥೇಳಿ ಆಸಕ್ತಿ ಮೂಡಿಸಿ ಮುಂದೆ ಅಲ್ಲೇ ನನ್ನೂರಿನಲ್ಲಿ ಶಾಲೆ ಮುಗಿಸ್ಕೊಂಡು ಮುಂದೆ SB ಕಾಲೇಜಿನ ಬಂದು ಕಲಬುರಗಿ ಶರಣಬಸವೇಶ್ವರ ಕಾಲೇಜ್ ಮುಗಿಸ್ಕೊಂಡು ಬಂದು MA ಇತಿಹಾಸನೇ ತೆಗೆದುಕೊಳ್ಳುವುದಕ್ಕೆ, ಈ ನೆಲದ ಬಗ್ಗೆ ಇತಿಹಾಸ ತಿಳ್ಕೊಳ್ಳುವುದಕ್ಕೆ ನನ್ನ ದೇವಾಲಯನೇ ನನಗೆ ಪ್ರೇರಣೆ. ಮತ್ತು ಘಟ್ಪಣದಿ ಅಂತ ಇತಿಹಾಸಕಾರರು, ಮಹಾಬಳೇಶ್ವರಪ್ಪ ಅಂತ ಇತಿಹಾಸಕಾರರು, ಇವರೆಲ್ಲರ ಪ್ರೇರಣೆ ನನಗೆ ಈ ಶಾಸನಗಳನ್ನು ಅಥವಾ ಈ ಸ್ಮಾರಕಗಳನ್ನು ಅಧ್ಯಯನ ಮಾಡುವುದಕ್ಕೆ ಒಂದಿಷ್ಟು ಪ್ರೇರಣೆ ಸಿಕ್ಕಿದೆ. ಮತ್ತು ಇಲ್ಲಿನ ಸೇಡಂ ತಾಲೂಕಿನ ಜನತೆ ಏನು ಕಡಿಮೆ ಇಲ್ಲ. ಈ ಸೇಡಂ ತಾಲೂಕಿನ ಜನತೆ ನಾವು ಸಾಹಿತ್ಯಿಕವಾಗಿ ಬೆಳೆಯುವುದಕ್ಕೆ ಬಹಳ ಪ್ರೇರಣೆ ಕೊಟ್ಟಂಥವ್ರು ಸೇಡಂ ತಾಲೂಕಿನ ಜನ. ಯಾಕಂದರೆ ಇಲ್ಲಿನ ಎಲ್ಲಿ ಹೋದರೂ ಸಹಿತ ಇಲ್ಲಿ ಸಾಹಿತಿಗಳು ಸಿಗ್ತಾರೆ, ಕಲಾವಿದರು ಸಿಗ್ತಾರೆ. ಯಾಕಂದರೆ ಇದು ನೊಪತುಂಗನ ನಾಡು. ನೊಪತುಂಗನ ನಾಡಿನಲ್ಲಿ ಬರಗಾಲಿಲ್ಲ, ಸಾಹಿತಿಗಳಿಗೆ ಬರಗಾಲಿಲ್ಲ, ಕವಿಗಳಿಗೆ ಬರಗಾಲಿಲ್ಲ. ಕನ್ನಡದ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ದೊರೆತಂಥ ಈ ನೆಲದಲ್ಲಿ ಬಹಳ ಅದ್ಭುತವಾದಂಥ ವಾತಾವರಣವಿದೆ. ನಾವು ಬನವಾಸಿಕ್ಕಿಂತಲೂ ಶ್ರೇಷ್ಠವಾದಂಥ ಊರು ಮಾನ್ಯಖೇಟ ಸೇಡಂ. ಇದು ಮಾನ್ಯಖೇಡ ಯಾವಾಗ ಆಯ್ತು ಸರ್? ಇದು ಮಳಖೇಡ ಆಗಿತ್ತು. ಈಗ ಜನರ ಬಾಯಿಯಲ್ಲಿ ಈಗ ನಮ್ಮ ಕಲಬುರಗಿಯ ಹೆಸರೇನು? ಗುಲ್ಬರ್ಗ ಆಯ್ತು. ಗುಲ್ಬರ್ಗ, ಗುಲ್ ಅಂದ್ರೆ ಹೂ, ಬರ್ಗ ಎಲೆ, ಗುಲ್ಬರ್ಗ. ಅದು ಬಹುಮನಿಯರ ಕಾಲದಲ್ಲಿ. ಯಾವ ಭಾಷೆ ಅದು? ಅದು ಪಾರ್ಸಿ ಭಾಷೆ. ಓ, ಈಗಲೂ ಇರೋದು ಅದು ಗುಲ್ಬರ್ಗ. ಆ ಗುಲ್ಬರ್ಗ ಹೋಗಿ ಇವಾಗ ಕಲಬುರಗಿ ಮಾಡಿದ್ದಾರೆ. ಕಲಬುರಗಿ ಅಂದ್ರೆ ಏನು? ಆ ಕಲಬುರಗಿಕ್ಕಿಂತ ಮುಂಚೆ ಕಲ್ಲಂಬುರ್ಗಿ, ಹುಣಚಿ ಅಡಗಲ್ ಶಾಸನ ಹೇಳ್ತದೆ. ಆ ಶಾಸನದಲ್ಲಿ ಏನು ಬರುತ್ತಂದ್ರೆ ಕಲ್ಲಂಬುರ್ಗಿ ಅಂತ ಬರ್ತದೆ ಲಿಪಿಯಲ್ಲಿ. ಕಲ್ಲಂಬುರ್ಗಿ ಅಂದ್ರೆ ಕಲ್ಲುಗಳ ಪ್ರದೇಶ. ಎಲ್ಲಿ ನೋಡಿದ್ರೆ ಕಲ್ಲು. ಈ ಭಾಗದ ಪರಿಸಿ ನೋಡ್ರಿ ನೀವು, ಎಲ್ಲಿ ಶಾಬಾದ್ ಸ್ಟೋನ್ ಆಗಿರ್ಬೋದು, ಸೇಡಂ ಸ್ಟೋನ್ ಆಗಿರ್ಬೋದು, ಈ ಎಲ್ಲಿ ಕೆದರು ಸಹಿತ ಅಲ್ಲಿ ಕಲ್ಲೆ, ನೆಲವೇ ಕಲ್ಲು, ಹಾಸಿಗೆ ಇರುವಂಥದ್ದು. ಅದಕ್ಕೆ ಕಲ್ಲಂಬುರ್ಗಿ ಅಂತ ಕರೆದರು. ಕಲ್ಲಿನ ಪ್ರದೇಶ ಕಲ್ಲಂಬುರ್ಗಿ. ಶಾಸನೋಕ್ತ ಹೆಸರು ಕಲ್ಲಂಬುರ್ಗಿ. ಸೇಡಂ ಮಾನ್ಯಖೇಟ, ಮಾನ್ಯಖೇಟ ಮೊದಲಿಂದ ಹೆಸರು. ಅದು ಜನರ ಬಾಯಿಯಲ್ಲಿ ಮಳಖೇಡ. ಶಾಸನಗಳಲ್ಲಿ ಮಾನ್ಯಖೇಟನೇ ಇದೆ. ಸೇಡಮ್ಮ ಸೇಡಿಂಬ. ಏನದು ಶಾಸನಲ್ಲಿ ಸೇಡಿಂಬ ಅಂತಂದ್ರೆ ಅಲ್ಲಿನ ಮಣ್ಣು ಸೇಡಿ ಮಣ್ಣು. ಆಮೇಲೆ ನಮ್ಮಲ್ಲಿ ಸೇಡಿಗೆ ಇಂಬು ಕೊಡುವಂತ, ಅಂದ್ರೆ ಯಾರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ನಾವು ವಾಪಸ್ ಇದು ಮಾಡ್ತೀವಿ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ ಅಂತೆಲ್ಲ ಕರಿತೀವಿ. ಹಾಗೆ ಒಂಥರದ ಮಣ್ಣಿನ ಗುಣಧರ್ಮ ಸೇಡಿ ಮಣ್ಣು, ಸೇಡಿಂಬ. ಆ ಶಾಸನೋಕ್ತ ಹೆಸರು ಸೇಡಿಂಬ. ಈಗ ಅದು ಸೇಡಮ್ ಆಗ್ಯದ. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಸೇರಮ್ ಆಗ್ಯದ. ಅದ್ಭುತ ನಿಮ್ದು. ಓಹೋ. ಈಗ ಇನ್ನೊಂದು ಪ್ರಶ್ನೆ ನಾನು ಕಾಡ್ತಿತ್ತು, ನಾನು ಅವಾಗಲೇ ಕೇಳ್ಬೇಕು ಅನ್ಕೊಂಡೆ. ಯುದ್ಧ ತಂತ್ರ ಹೂಡುವಾಗ, ಯುದ್ಧ ಮಾಡುವಾಗ, ಈಗ ನೀವೇ ಹೇಳ್ತಿದ್ರಿ ರಾಷ್ಟ್ರಕೂಟರದ್ದು ಬರೀ ಇದು ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ ಇತ್ತು, ಬರೀ ಕರ್ನಾಟಕ ಅಲ್ಲ ಅಂತ. ಯುದ್ಧ ಮಾಡಬೇಕಾದಾಗ ನಿರ್ಣಯಗಳನ್ನ ರಾಜ ತಗೋಬೇಕಾದ್ರೆ ಏನನ್ನ ಗಣನೆಗೆ ತಗೋಬೇಕಾಗಿತ್ತು? ಯಾಕಂದ್ರೆ ಪ್ರಜೆಗಳು ಇದ್ರು ಅಲ್ಲಿ, ಅಥವಾ ಬೇರೆ ಬೇರೆ ಕಡೆ ಹೇಗೆ ಮಾಡ್ತಿದ್ರು ಸರ್? ಹೇಗೆ ನಡೀತಿತ್ತು ಅದು ಪ್ರೊಸೆಸ್ ಅಂತ? ಈಗ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ದಾಳಿ ಮಾಡಬೇಕಾದ್ರೆ ಏನ್ ಕಾರಣ? ಅವನು ಇವನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವಂತ ಒಂದು ದುರಾಲೋಚನೆ ಇರಬಹುದು. ದುರಾಲೋಚನೆ. ಎದುರಿನ ವ್ಯಕ್ತಿ, ಎದುರಿನ ರಾಜ ಭಾರತದಲ್ಲಿ ಒಬ್ಬ ಬಲಿಷ್ಠ ರಾಜನಾಗಿ ಬೆಳಿಗತ್ತಾನ.
ಬೆಳೆಯುವಂತ ಸಂದರ್ಭದಲ್ಲಿ ಇದನ್ನ ಯಾಕೆ ವಶಪಡಿಸ್ಕೊಳ್ಬಾರ್ದಂತ ವಕ್ರ ದೃಷ್ಟಿ ಬೀಳ್ತದೆ. ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ಸೋಲಿಸುವುದು ಸಾಮಾನ್ಯ. ಹಾಗಾಗಿ ಅವರನ್ನು ಸೋಲಿಸಬೇಕಾದ್ರೆ ಏನು ಮಾಡಬೇಕು? ಈಗ ರಾಷ್ಟ್ರಕೂಟರನ್ನು ಸೋಲಿಸಬೇಕಾದ್ರೆ ಏನು ಮಾಡಬೇಕು? ರಾಷ್ಟ್ರಕೂಟರ್ಕಿಂತಲೂ ಹೆಚ್ಚಿಗೆ ಸೈನ್ಯ ಪಡೆ ಅವ್ರ ಬಳಿ ಇರಬೇಕು. ಯಾರ ಬಳಿ ಬಲ ಹೆಚ್ಚಿಗೆ ಇರ್ತದೋ ಅವ್ರು ಗೆಲ್ತಿದ್ರು, ರಾಜ ಆಗ್ತಿದ್ರು. ಆ ಬಲದ ಮೇಲೆ, ಸೈನಿಕ ಬಲದ ಮೇಲೆ ಸಾಮ್ರಾಜ್ಯದ ಸುರಕ್ಷತೆ ನಿಂತಿರ್ತಿತ್ತು. ರಾಜ ಸೋಲ್ಬೇಕಾದ್ರೆ ಏನು? ರಾಜ ಸೋಲ್ಬೇಕಾದ್ರೆ ಅವನ ಸೈನಿಕ ಪಡೆ ಯುದ್ಧದಲ್ಲಿ ಸೋತಿರಬಹುದು. ನಿರ್ಣಯ ಹೆಂಗ್ ತೋತಿದಾರಂದ್ರೆ, ಅವ ಎದುರಾಳಿ ಯುದ್ಧಕ್ಕೆ ಬರ್ತಾನಂತಂದ ಬಳಕೆ ಅವನು ಅಲರ್ಟ್ ಆಗ್ತಿದ್ದ. ಇವೆಲ್ಲ ಬುರ್ಜ್ ಅವಲ್ರಿ, ಇವೆಲ್ಲ ಇಲ್ಲಿ ಮೇಲೆ ನೋಡ್ರಿ ಬುರ್ಜ್. ಆ ಬುರ್ಜ್ ಮೇಲೆ ಕಾವಲುಗಾರ ಇರ್ತಿದ್ರು. ಅವ್ರು ರಾತ್ರಿ ಹಗಲು ಕಾವಲುಗಾರ ಕಾಯ್ತಿದ್ರು ಅಲ್ಲಿ ಮೇಲೆ, ಆ ಟಾಮ್ ಮೇಲೆ, ಆ ಬುರ್ಜ್ ಮೇಲೆ. ಇಡೀ ಕೋಟೆಯ ರಕ್ಷಣೆ ಮಾಡುವಂತವ್ರು ಅಲ್ಲಿ ದ್ವಾರಪಾಲಕರು ಅಲ್ಲಿ ಇರ್ತಿದ್ರು, ಮೇನ್ ದ್ವಾರಕ್ಕ. ಹೀಗೆ ಅದನ್ನ ರಕ್ಷಣೆ ಮಾಡುವುದು ಎಲ್ಲಿಂದ ಹೊಂಟರಂತಂದ ಗೊತ್ತಾದ ತಕ್ಷಣ, ಮುನ್ಸೂಚನೆ ಗೊತ್ತಾದ ತಕ್ಷಣ ಇವರು ಸೈನ್ಯ ಪಡೆ ತಯಾರಾಗ್ತಿತ್ತು. ಇಲ್ಲೊಂದು ದಂಡೋತಿ ಅಂತ ಬರ್ತದೆ. ಒಂಚೂರು ಹಿಂದಕ್ಕೆ ನನ್ನ ಪ್ರಶ್ನೆ ಏನಾಯ್ತಂದ್ರೆ, ಯುದ್ಧದ ತಯಾರಿ ಹೇಗೆ ಅಂದ್ರೆ ಮೊದಲು ಏನ್ ಮಾಡ್ತಿದ್ರು? ಬರೀ ರಾಜನ ಕೈಯಲ್ಲೇ ಇತ್ತ ಅಥವಾ ಚರ್ಚೆ ನಡೀತಿತ್ತ ಅಥವಾ ಯಾಕೆಂದ್ರೆ ಪ್ರಜೆಗಳನ್ನ ಕೇಳೋದು ಏನಾದ್ರು ಇತ್ತ? ಅವರು ಈಗ ದಿಢೀರನೆ ಹೆಂಗ ದಿಢೀರನೆ ಯುದ್ಧಕ್ಕೆ ಬಂದಾಗ ಅಲ್ಲಿ ನಿರ್ಣಯ ಏನು ತುಂಬೋದಿಲ್ಲ. ದಿಢೀರನೆ ಒಬ್ಬ ಸಾಮ್ರಾಜ್ಯ ಮತ್ತೊಬ್ಬ ರಾಜ ಮತ್ತೊಬ್ಬ ರಾಜನ ಮೇಲೆ ಆಕ್ರಮಣ ಮಾಡುವಾಗ ಅಲ್ಲಿ ನಿರ್ಣಯ ತೋರ್ತಿದ್ದಿಲ್ಲ. ಅಲ್ಲಿ ಸಡನ್ಲಿ ಯುದ್ಧ ಆಗ್ತಿತ್ತು. ಆಮೇಲೆ ಯುದ್ಧಕ್ಕೆ ಬರ್ಬೇಕಂತೇಳಿ ಮೊದಲೇ ಏನಾದ್ರೂ ನಿಶ್ಚಯ ಆಗಿತ್ತಂತಂದ್ರೆ ಇವ್ರು ತಯಾರಿ ಮಾಡ್ಕೊಳ್ತಿದ್ರು. ಮಂತ್ರಿ ಮಂಡಲದ ಸಭೆಯನ್ನ ಕರಿತಿದ್ರು, ಒಡ್ಡೋಲಗ ನಡೆಸ್ತಿದ್ರು. ಇವ್ರು ಹೊಂಟರ ನಮ್ಮ ಸೈನ್ಯ ಪಡೆ ಏನು, ಅವ್ರ ಸೈನ್ಯ ಪಡೆ, ಅವ್ರ ಬಳಿ ತೋಪುಗಳು ಎಷ್ಟವ, ಅವ್ರ ಬಳಿ ಸೈನ್ಯ ಪಡೆ ಗಜಪಡೆ ಎಷ್ಟವ, ಕುದುರೆ ದಳ ಎಷ್ಟದ, ಅಶ್ವಪಡೆ ಎಷ್ಟದ, ಅವೆಲ್ಲ ತಾಳೆ ಹಾಕ್ತಿದ್ರು. ಅವ್ರಕ್ಕಿಂತಲೂ ನಮ್ಮಲ್ಲಿ ಸೈನಿಕರು ಹೆಚ್ಚಿಗಾರ ಅಂದ್ರೆ ಯುದ್ಧಕ್ಕೆ ನೋಡೋಣ ಒಂದ್ ಕೈ, ಅದು ಗೆದ್ದಂದ್ರೆ ನಾವು ಸಾಮ್ರಾಟ ಪದಿ ಆಗ್ತೀವಿ, ಅದನ್ನು ಆಸ್ತಿ ನಮಗೆ ಬರ್ತದೆ ಅನ್ನುವಂಥ ನಿರ್ಣಯ ಅಲ್ಲಿ ಕೈಗೊಳ್ತಿದ್ರು. ಎಲ್ಲಿ? ಮಂತ್ರಿ ಮಂಡಲದಲ್ಲಿ. ಒಬ್ಬ ರಾಜ ತಾನೇ ನಿರ್ಣಯ ತೋರ್ತಿದ್ದಿಲ್ಲ. ಒಂದು ಯುದ್ಧ ಮಾಡಬೇಕಾದ್ರೆ ಎಲ್ಲರನ್ನ ಕರೀತಿದ್ದ. ಪ್ರಜೆಗಳಿಗೆಲ್ಲ, ಪ್ರಜೆಗಳೇ ರಕ್ಷಣೆಗೋಸ್ಕರವಾಗಿ ಯುದ್ಧ ಮಾಡ್ಬೇಕು. ಯಾಕಂದ್ರೆ ಎಷ್ಟು ಜನರ ಮೇಲೆ ದಾಳಿ ಆದ್ರೆ ಎಷ್ಟು ಜನ ಎಲ್ಲ ಮನೆಗಳಲ್ಲಿ ಇರುವಂಥದ್ದು ಹೊಲಗಳಲ್ಲಿ ಲೂಟಿ ಮಾಡ್ತಿದ್ರು. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಯುದ್ಧ ಅನಿವಾರ್ಯ. ಇವರನ್ನು ರಕ್ಷಣೆ ಮಾಡಬೇಕಾದ್ರೆ ಯುದ್ಧ ಮಾಡಬೇಕು. ಯುದ್ಧ ಮಾಡಿದ್ರೆ ಗೆದ್ದನಂದ್ರೆ ಇದು ಎಲ್ಲರೂ ಉಳಿತಾರ, ನಾನು ಉಳಿತೀನಿ, ಎಲ್ಲರೂ ಉಳಿತಾರೆ, ರಾಜನ ಉಳಿತಾನ, ಪ್ರಜೆಗಳು ಉಳಿತಾರೆ. ಯುದ್ಧದಲ್ಲಿ ಸೋತನಂದ್ರೆ ಇಲ್ಲಿನ ಬೊಕ್ಕಸೆಲ್ಲ ಗೆದ್ದಂತ ರಾಜನಿಗೆ ಗೊತ್ತದ. ಆ ರಾಜ ಬಲಿಷ್ಠ ಆಗ್ತಿದ, ಅವನ ಸಾಮ್ರಾಜ್ಯ ಮತ್ತೆ 200 ವರ್ಷ ನಡೀತಿತ್ತು. ರಾಜನ ನಿರ್ಣಯ ಸರಿ, ನಾನು ಪ್ರಜೆ, ನಾನು ಯಾಕೆ ಹೊಡೆದಾಡಬೇಕು, ನನಗೆ ಇಷ್ಟೇ ಸಾಕಪ್ಪ, ನಾನು ಚೆನ್ನಾಗಿದ್ದೀನಿ, ಈಗ ನನಗೆ ನಿನ್ನ ಯುದ್ಧ ಬೇಡ ಅಂದರೆ, ಅಥವಾ ಬೇಕು ಬೇಡಗಳು ಏನಾದರೂ ಇವ್ರದ್ದು ನಡೀತಿತ್ತ ಅಂತ. ಯಾಕೆ ಅಂತಂದ್ರೆ ಈಗ ಸುಮ್ಮನೆ ನಾನು ಇವಾಗಿಂದ ಕೇಳ್ತೀನಿ, ಹೆಂಗೆ ಪಾಕಿಸ್ತಾನ ಮೇಲೆ ಏನಾದರೂ ಯುದ್ಧ ಆಗ್ಬೇಕಂತ ದೊಡ್ಡ ಚರ್ಚೆ ನಡೀತದೆ. ನಮ್ಮಲ್ಲಿ ಪಕ್ಷ ಇದೆ, ವಿರೋಧ ಪಕ್ಷ ಇದೆ, ಚರ್ಚೆಗಳಾಗುತ್ತೆ, ಇನ್ನೇನಾಗುತ್ತೆ ಅಲ್ವಾ? ಹಾಗಾಗುತ್ತೆ. ಏನಾದರೂ ಆಗಬೇಕು ಅಂತಂದರೆ ನೀವು ಹೇಳ್ದಂಗೆ ಸಡನ್ನಾಗಿ ಆಗೋದು ಬೇರೆ, ಅವು ಕೂಡ ನಮ್ಮಲ್ಲಿ ಆಗಿದೆ. ಹಿಂಗೇನಾದರೂ ವ್ಯವಸ್ಥೆಗಳು ಇತ್ತ ಆಗಿನ ಕಾಲಕ್ಕೆ ಅಂತ ಅಂದರೆ ಒಂಥರದ ಪ್ರಜೆಗಳಿಗೂ ಸಹಿತ ಅಭಿಪ್ರಾಯ ಮೂಡಿಸ್ತಿದ್ದು. ಒಬ್ಬ ರಾಜನ ಮೇಲೆ ಡಿಪೆಂಡ್, ಒಬ್ಬ ಯಾವ ರಾಜನ ಮೇಲೆ ಡಿಪೆಂಡ್ ಇರ್ತಿತ್ತು ಅದು. ಆ ರಾಜ ಪ್ರಜೆಗಳಿಗೆ ತಿಳಿಸಿ ಹೇಳ್ತಿದ್ದ, ನಮ್ಮ ಎಲ್ಲರೂ ಯುದ್ಧಕ್ಕೆ ಹೊಂಟಾರ, ನೀವೆಲ್ಲರೂ ಬಂದ್ರೆ ಅಂದ್ರೆ ಅವ್ರು ತಯಾರಿದ್ದಾರೆ. ನಮ್ಮ ಕನ್ನಡಿಗರ ಹಂಗೆ ಯಾರು ಹಿಂದೆ ಮಾಡಿಲ್ಲ, ಎಲ್ಲರೂ ಸಹಿತ ರಾಜನ ಹಿಂದೆ ಹೋಗ್ಯಾರ. ರಾಜ ಏನಂತಾನ ಅದರ ಪ್ರಕಾರ ಹಂಗಂತೆ 200 ವರ್ಷಗಳ ಕಾಲ ಆಡಳಿತ ಮಾಡಿ. ಯಾಕಂದ್ರೆ ಸಂಪತ್ತನ್ನು ಜೋಡಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಹಾಳಾದ್ರು ಆಗ್ಬಹುದು, ಸೋತ್ ಹೋದ್ರು ಹೋಗ್ಬೋದು, ಗೆದ್ರು ಗೆಲ್ಬಹುದು. ಯುದ್ಧ ಅದೇ ಅಲ್ವಾ? ಆಮೇಲೆ ಇನ್ನೊಂದು ನನಗೆ ಅನ್ಸೋದಂದ್ರೆ ಯುದ್ಧ ನೀತಿಗಳು ಏನಿತ್ತು ಸರ್? ಯುದ್ಧ ನೀತಿಗಳಂದ್ರೆ ನಮ್ಮ ಬಹುತೇಕ ಹೇಳಿ ಕೇಳಿ ಯುದ್ಧ ಮಾಡ್ತಿದ್ರು ನಮ್ಮಲ್ಲಿ. ನಿಮ್ಮ ಮೇಲೆ ಯುದ್ಧಕ್ಕೆ ಹೊಂಟಿದೇವು ನಾವು, ಅಲರ್ಟ್ ಆಗ್ಯಾರ. ನೀವು ಯುದ್ಧ ಪಡೆ ಇಂಥ ಕಾಗಿಣ ನದಿಯ ದಂಡೆ ಮೇಲೆ ನಿಮ್ಮ ಸೈನ್ಯ ತಗೊಂಡು ಬನ್ನಿ, ಇಂಥ ಪ್ರದೇಶದಲ್ಲಿ ನಾವು ತೆಗೆದುಕೊಂಡು ಬರ್ತೇವೆ. ಹಾಗೂ ಆತಿತ್ತು. ಮತ್ತು ಪತ್ರ ಮುಖಾಂತರ ಬರ್ತಿದ್ರು, ದೂತರು ಬರ್ತಿದ್ರು. ಆ ರಾಜನ ಪ್ರತಿನಿಧಿ ಇಲ್ಲಿ ಬರ್ತಿದ, ಇಲ್ಲಪ್ಪ ಬೇಡ, ಯುದ್ಧ ಮಾಡೋದು ಬೇಡ, ನಮ್ಮ ಸಾಮ್ರಾಜ್ಯದ ಜನನೂ ಉಳಿಬೇಕು, ನಿಮ್ಮ ಸಾಮ್ರಾಜ್ಯದ ಜನ ಉಳಿಬೇಕು, ನಾವಿಬ್ಬರು ಆಪಾಸಾಗೋಣ. ಆಪಾಸಾಗಿವೂ ಉಂಟು. ಅವರಿಬ್ಬರ ನಡುವೆ ಹೊಂದಾಣಿಕೆ ಆದ್ರೆ ನಿಮ್ಮ ಪ್ರಜೆಗಳು ಸುಖವಾಗಿರಲಿ. ನೀ ಆಡುವ, ನಾನು ಆಡ್ತೀನಿ. ಎಷ್ಟು ದಿವಸಗಳವರೆಗೆ ಯುದ್ಧ ನಡೀ? ಇದಕ್ಕೊಂದು ಬಹಳ ಚೆನ್ನಾಗಿದೆ. ಹರ್ಷವರ್ಧನ ಉತ್ತರ ಭಾರತ ಗೆದ್ದು ದಕ್ಷಿಣ ಭಾರತಕ್ಕೆ ಬಂದ. ಇಲ್ಲಿ ಬಾದಾಮಿ ಚಾಲುಕ್ಯರು ಇಮ್ಮಡಿ ಪುಲಕೇಶಿ ಇದ್ದ. ಆತ ವಶಪಡಿಸಿಕೊಳ್ಳಕ್ ಬಂದ ಹರ್ಷವರ್ಧನ ಅಂದ್ರೆ ಉತ್ತರ ಭಾರತ ಗೆದ್ದು ಬಂದು ದಕ್ಷಿಣ ಭಾರತ ಗೆಲ್ಬೇಕಂತ. ದಕ್ಷಿಣ ಭಾರತ ಬಲಿಷ್ಠ ಯಾರು? ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಒಪ್ಪ ಮನುಷ್ಯ ಒಪ್ಪಲಿಲ್ಲ, ಯುದ್ಧ ಮಾಡೋಣ. ಆದ್ರೆ ಹರ್ಷವನ್ನ ಸೋಲಿಸಿ ಅದೇನು
ನರ್ಮದಾ ನದಿ ದಂಡೆ ಆ ಕಡೆ ಆ ಕಡೆ ಹೋದ ಮತ್ತೆ ವಾಪಸ್ ಬರಲೇ ಇಲ್ಲ. ಒಪ್ಪಂದ ಐತಲ್ಲಿ, ನಾನು ಸೋತಿನಪ್ಪ ನಿಂದ ಇದಕ್ಕಾಗಿ ಅಂತೇಳಿ ಹರ್ಷವರ್ಧನ ಶರಣಾಗತಿ ಆದ. ಅಷ್ಟೆಲ್ಲ ಉತ್ತರ ಭಾರತದಲ್ಲಿ ಅವರು ಬಲಿಷ್ಠ ರಾಜ ಹರ್ಷವರ್ಧನ್ ಅಂತೇಳಿ ಆ ರಾಜನನ್ನೇ ಸೋಲಿಸಿ ದಕ್ಷಿಣ ಭಾರತದಲ್ಲಿ ಇವರು ನಿನ್ನ ತಂಟೆಗೆ ನಾನು ಬರೋದಿಲ್ಲ, ನಮ್ಮ ತಂಟೆಗೆ ನೀ ಬರ, ಉತ್ತರ ಭಾರತಕ್ಕೆ ನೀ ಬರಬೇಡ, ದಕ್ಷಿಣ ಭಾರತಕ್ಕೆ ಹಿಂಗೆ ಒಪ್ಪಂದ ಮಾಡಿಕೊಂಡು ಉಂಟು ನಮ್ಮ ಭಾರತದ ಇತಿಹಾಸದಲ್ಲಿ. ಅಲ್ಲ ಅಂದ್ರೆ ಈ ಯುದ್ಧ ಅಂತಂದ್ರೆ ಏನು ಈಗ ಶುರುವಾದ್ರೆ ಕಂಟಿನ್ಯೂ ನಡೀತಿತ್ತ ಅಥವಾ ಬೆಳಿಗ್ಗೆ ಸಾಯಂಕಾಲ ಟೈಮ್ ಇಡ್ತಿದ್ರು. ಯುದ್ಧ ಅಂತಂದ್ರೆ ಒಂದು ಪ್ರದೇಶ ಒಂದು ಸಮಯ ನಿಗದಿ ಮಾಡ್ತಿದ್ರು. ಈಗ ಬೆಳಗ್ಗೆ 10:30 11ಕ್ಕೆ ಸುಮಾರು ಪ್ರಾರಂಭ ಆಗಿ ಸಾಯಂಕಾಲ 4 ಸೂರ್ಯ ಮುಳುಗೋದ್ರೊಳಗಾಗಿ ಯುದ್ಧ ಮುಗಿಬೇಕು. ಸೂರ್ಯ ಮುಳುಗದ ಬಳಿಕ ಅಲ್ಲೇ ಟೆಂಟ್ ಇರ್ತಾವ, ಮತ್ತೆ ಮರುದಿವ್ಸ ಯುದ್ಧ, ಅಲ್ಲೇ ಯುದ್ಧ ಎಲ್ಲ ರಾತ್ರಿ ಆಗೋದಿಲ್ಲ, ರೆಸ್ಟ್ ಆಗ್ಬೇಕು ಸೈನಿಕರಿಗೆ, ಮತ್ತೆ ಪ್ರಾರಂಭ ಯುದ್ಧ. ಹಂಗೆ ತಿಂಗಳಂಗಟ್ಲೆ ಕೆಲವು ಯುದ್ಧಗಳು ಆಗ್ಯಾವ ಇತಿಹಾಸದಲ್ಲಿ. ಕೆಲವು ಕಡೆ 2 ದಿವಸನೇ ಮುಗ್ದಾವ, 2-3 ದಿವಸನೇ ಮುಗ್ದಾವ. ಬ್ಯಾಡಪ್ಪ ಅಂತೇಳಿ ವಾಪಸ್ ಆದವ್ರನ್ನು ಒಪ್ಪಂದ ಮಾಡ್ಕೊಂಡು ಅಂದ್ರೆ ಅವ್ರ ದಂಡೆಗೆ ಅವ್ರು ಇರ್ತಿದ್ರ ಅಥವಾ ಒಂದೇ ಕಡೆ ಸೇರಿ ಒಂದು ಕಡೆ ಬೇರೆ ಬೇರೆ ಕಡೆ ಬೇರೆ ಯುದ್ಧ ಬಂದಾಗ ಆ ಪ್ರದೇಶಕ್ಕೆ ಬರ್ಬೇಕು, ಅವ್ರು ನೀವು ಬರ್ಬೇಕು ನಾವು ಬರ್ಬೇಕು, ಹಿಂಗ್ ಈ ಸೈನ್ಯ ಆ ರಾಜರ ಸೈನ್ಯ ಪಡೆ ಬರ್ಬೇಕು. ಮೊದಲು ಅವ್ರು ಏನ್ ಇಟ್ಟಿರ್ತಾರ, ಅಶ್ವ ಪಡೆ ಇಟ್ಟಿರ್ತಾರ, ಇವ್ರ ಅಶ್ವ ಪಡೆ. ಯುದ್ಧದಲ್ಲಿ ಎಷ್ಟು ಸೈನಿಕರು ಹತ ಹತ್ತಿದ್ರು, ಎಷ್ಟು ಇದ ಹತ್ತಿದ್ರು, ಮತ್ತ ಅವ್ರಿಗೆ ಎಲ್ಲರಿಗೆ ಸೋಲಿಸಿ ಒಬ್ಬ ರಾಜ ಉಳಿತಿದ. ಆ ರಾಜನಿಗೆ ಅವು ಶರಣಾಗತಿ ಆದ್ರೆ ಬಿಟ್ಟು ಬಿಡ್ತಿದ್ರು. ಯುದ್ಧದ ನೀತಿ ಅದು. ರಾತ್ರಿ ಮಲಗದಾಗ ಹೋಗಿ ಯುದ್ಧ ಮಾಡುವಂತ ಕನ್ನಡಿಗರ ಸಾಮ್ರಾಟರು ಯಾರು ಇಲ್ಲ. ರಾತ್ರಿ ನಿದ್ದೆ ಅಲ್ಲ, ಅದು ಯುದ್ಧ ನೀತಿ ಕೂಡ ಹೌದು ಅಲ್ವಾ? ನೀತಿ ಕೂಡ ಹೌದು. ನೀವು ನಂತರ ಇದು ನಿಗದಿ ಆದ ಟೈಮಲ್ಲೇ ಕಾಳಗ ಮಾಡುವಂತದ್ದು, ಅದು ಕನ್ನಡಿಗರದು ಗುಣಧರ್ಮ ಅದು. ನಾವು ಅದೇ ಹೇಳ್ದ ನಿಮಗೆ, ನಾವು ಅನಾವಶ್ಯಕವಾಗಿ ಯಾರಿಗೆ ತಂಟೆ ಮಾಡೋದಿಲ್ಲ. ಯುದ್ಧ ನೇರ ಯುದ್ಧ, ಹೇಳಿ ಕೇಳಿ ಯುದ್ಧ ಮಾಡೋದು, ಇದು ನಮ್ಮ ಕನ್ನಡಿಗರು. ಓಕೆ, ಅದು ಅಷ್ಟೇ ಇಲ್ಲ ಸರ್, ಇನ್ನೊಂದಿಷ್ಟು ಕುತೂಹಲಕಾರಿ ಅಂಶಗಳು ನನಗೆ ಕಾಡ್ತಾ ಇದೆ. ಆ್ಯಕ್ಚುಲಿ ಏನಂದ್ರೆ ನಮಗೆ ಕುತೂಹಲ, ನಾವು ಸುಮ್ಮನೆ ಈಗಿನ ಹುಡುಗರಿಗೆ ಯುದ್ಧ ಅಂತೀವಿ, ಏನಂತೀವಿ ತೊಗೊಂಡಾಗಿ ಸುಮ್ಮನೆ ಈ ಸಿನಿಮಾಗಳಲ್ಲಿ ನೋಡಿರ್ತೀವಿ, ನಾಟಕಗಳಲ್ಲಿ ನೋಡಿರ್ತೀವಿ. ನೀವು ಇತಿಹಾಸಕಾರರಾಗಿರೋದ್ರಿಂದ ಮೋಸ್ಟ್ಲಿ ಅವು ಎಲ್ಲ ನೀವು ಅಭ್ಯಾಸ ಮಾಡಿರ್ತೀರಲ್ಲ. ಹೇಗೆ ಹೋಗ್ತಿದ್ರು ಅಲ್ಲಿಗೆ, ಅಲ್ಲಿ ಇರೋದಾದ್ರೆ ತಿಂಗಳಗಟ್ಟಲೆ ಹೇಗಿರ್ತಿದ್ರು ಪಡೆ? ಸಾಮಾನ್ಯ ಮಾತಲ್ಲ ಅದು. ಅಲ್ಲಿ ಆಹಾರ ಬೇಕಾಗ್ತದೆ, ನೀರು ಬೇಕಾಗ್ತದೆ, ವೈದ್ಯಕೀಯ ಬೇಕಾಗುತ್ತೆ, ಶಸ್ತ್ರಾಸ್ತ್ರಗಳು ಬೇಕಾಗುತ್ತೆ. ಹೌದು, ಅಥವಾ ಇನ್ಯಾರ ಹೇಗೆ ಅದು ಯಾಕಂತಂದ್ರೆ ಈಗ ಅವ್ರು ಯುದ್ಧ ಮಾಡೋದು ಆಗಿನ ಕಾಲದಲ್ಲಿ ಅನಿವಾರ್ಯ. ಪ್ರಜೆಗಳಿಗೋಸ್ಕರವಾಗಿ ಮಾಡೋದು, ಪ್ರಜೆಗಳಿಗೋಸ್ಕರವಾಗಿ ಯುದ್ಧ ಮಾಡೋದು. ಯಾಕಂದ್ರೆ ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ಯುದ್ಧ. ಅಲ್ಲಿ ಎಲ್ಲವನ್ನ ಸಶಸ್ತ್ರ ತಯಾರಿಕೆ ಸಜ್ಜಿಕೆ ಮಾಡ್ಕೋತಿದ್ರು ಅವ್ರು. ಅದು ಅಡ್ವಾನ್ಸ್ ಗೊತ್ತಾಗಿರುತ್ತೆ, ಈ ದಿನ ಅಂತೇಳಿ. ಇವರು ಅಡಿಗೆ ವ್ಯವಸ್ಥೆ, ಅಡಿಗೆ ಮಾಡೋರಿಗೆ ಹಿಡ್ಕೊಂಡು ಎಲ್ಲಾ ಪೂರೈಕೆ ಮಾಡಿ ಹಿಡ್ಕೊಂಡ್ರು ಎಲ್ಲರಿಗೂ ಈಗ ಯುದ್ಧಕ್ಕೆ ಸನ್ನದ್ಧ ಮಾಡ್ಕೋತಿದ್ರು. ಒಂದು ಪ್ರದೇಶದಲ್ಲಿ ಒಂದ್ ಕಡೆ ಅವ್ರು ಇರ್ತಿದ್ರು, ಇನ್ನೊಂದ್ ಕಡೆ ಅವ್ರು ಇರ್ತಿದ್ರು. ಯುದ್ಧದ ಅದೇನು ಊದ್ತಾರಲ್ಲ, ಊದ್ ತಕ್ಷಣ ಏನಂತಾರ, ಕಹಳೆ ಊದ್ ತಕ್ಷಣ ಯುದ್ಧ ಪ್ರಾರಂಭ. ಆ ಯುದ್ಧ ಪ್ರಾರಂಭ ಅಂದ್ರೆ ಸಮಯ ನಿಗದಿ ಇರ್ತಿತ್ತು. ಒಂದ್ ಹಿಂಗ ಖಡ್ಗ ಹಿಂಗ ಮಾಡಿದ ತಕ್ಷಣ ಸಮಯ ಮುಗಿತಂದ್ರೆ ಇಮಿಡಿಯೇಟ್ಲಿ ಆ ಖಡ್ಗ ವಾಪಸ್ ತಗೋ. ಆ ಖಡ್ಗ ಎತ್ತಂಗಿಲ್ಲ, ಸಮಯ ಮುಗಿದ ತಕ್ಷಣ ಖಡ್ಗ. ಅದಕ್ಕೆ ಸೈನಿಕರದು ಹೆಂಗಿದೆ ನೋಡ್ರಿ, ಸೈನಿಕರದು ಬನ್ನಿ. ಸೈನಿಕರು ಹೆಂಗಂದ್ರೆ ನಮ್ಮಲ್ಲಿ ಇಲ್ಲಿ ವೀರಗಲ್ಲದ ನಿಮ್ಗೆ ತೋರಿಸ್ತೀನಿ. ನಮ್ಮ ಬಹುತೇಕ ಕಡೆ ನಮ್ಮ ಸೈನಿಕರ ಮನೋಭೂಮಿ ಹೆಂಗಿತ್ತಂದ್ರೆ, ಗೆದ್ರೆ ಸ್ವರ್ಗ ಪ್ರಾಪ್ತಿ, ಸೋತ್ರನು ಸ್ವರ್ಗ ಪ್ರಾಪ್ತಿ. ಹೆಂಗೆ ಗೆದ್ದರು ರಾಜನ ಆಸ್ಥಾನದಲ್ಲಿ ಇರ್ತೀನಿ, ಒಬ್ಬ ಸೈನಿಕನಾಗಿರ್ತೀನಿ, ಅದು ಸ್ವರ್ಗನೇ ನನಗೆ. ಸೋತರ ವೀರಭೂಮಿಯಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಿದ್ದೀನಿ, ನನಗೆ ಸ್ವರ್ಗದಲ್ಲಿ ಒಂದು ಸ್ಥಾನ ಇರ್ತದೆ ಅಂತ ಪರಿಕಲ್ಪನೆ ನಮ್ಮ ಭಾರತೀಯರು, ಕರ್ನಾಟಕದ. ಅದಕ್ಕೆ ಸೈನಿಕರು ಏನ್ ಮಾಡ್ತಾರೆ, ವೀರಗಲ್ಲು ಅಂತವ. ಇವತ್ತು ಇತಿಹಾಸದಲ್ಲಿ ನೋಡಿದ್ರೆ ಎಲ್ಲ ಕಡೆ ವೀರಗಲ್ಲು ಸಿಗ್ತಾವ. ಆ ವೀರಗಲ್ಲದಲ್ಲಿ 3 ದೃಶ್ಯವರೇ. ಒಂದು ಕೆಳಗಡೆ ಅವ ಯುದ್ಧ ಮಾಡೋದು, ಆ ರಾಜನ ಪರವಾಗಿ ಏನು ಹೋರಾಟ ಮಾಡ್ತಾನ, ಯುದ್ಧದ ದೃಶ್ಯ, ಬರ್ಚಿ ಹಿಡಿದು ತಲ್ವಾರ್ ಹಿಡಿದು ಯುದ್ಧ ಮಾಡೋದು, ಕುದುರೆ ಮೇಲೆ ಕುಂತು ಯುದ್ಧ ಮಾಡೋದು ದೃಶ್ಯ ಅದ. ಇನ್ನು 2ನೇ ಹಂತದಲ್ಲಿ ಆ ಯುದ್ಧದಲ್ಲಿ ಮರಣವನ್ನಪ್ಪಿದಂಥ, ವೀರ ಮರಣವನ್ನಪ್ಪಿದಂಥ ವ್ಯಕ್ತಿಯನ್ನ 2 ಕನ್ಯೆಯರು, ಸ್ವರ್ಗ ಕನ್ಯೆಯರು ತೆಗೆದುಕೊಂಡು ಹೋಗುವಂಥ ಚಿತ್ರ ಇದೆ. ಇದು ಸ್ವರ್ಗದ. ಇವನನ್ನ ಎಲ್ಲಿಗೆ ಹೋಯ್ತಾರೆ ಅಂದ್ರೆ ಮ್ಯಾಲೆ ಲಿಂಗ, ಸೂರ್ಯಚಂದ್ರ ಇರುವವರೆಗೆ ಶಾಶ್ವತ ಉಳಿತಾನೆ, ಸೂರ್ಯಚಂದ್ರನ ಚಿತ್ರ ಇದೆ. ಈ ವೀರ ಸ್ವರ್ಗದಲ್ಲಿ ಸ್ಥಾನ ಪಡೆದಿದ್ದಾನೆ, ಲಿಂಗದ ಹತ್ತಿರ ಹೋಗಿ ಕೂತಿದ್ದಾನೆ, ದೇವರ ಹತ್ತಿರ ಕೂತಿದ್ದಾನೆ ಅಂತ ಪರಿಕಲ್ಪನೆ ನಮ್ಮ ಭಾರತೀಯರು. ಸತ್ತರೆ ಸ್ವರ್ಗ, ಇದ್ದರೂ ಸ್ವರ್ಗ, 2 ಪರಿಕಲ್ಪನೆ ಅವನಿಗೆ.
ವೀರ ಸ್ವರ್ಗ. ವೀರ ಸ್ವರ್ಗ. ಓಕೆ. ಗೆದ್ರೆ ವೀರ ಸ್ವರ್ಗ. ಆಮೇಲೆ ಈಗ ಒಂದೊಂದ್ ದಿವಸ ನಿಗದಿ ಆಗ್ತಿತ್ತಲ್ಲ, ಈ ಯುದ್ಧದಲ್ಲಿ ಬೇರೆ ಬೇರೆ ತಂತ್ರಗಳಿದೆಯಾ, ಬರೀ ಒಂದೇನಾ? ಈಗ ನೀವೇ ಹೇಳಿದ್ರಿ ಕುದುರೆಗಳು ಬರ್ತಿತ್ತು, ಆನೆಗಳು ಬರ್ತಿತ್ತು, ಅಥವಾ ಬರೀ ಕತ್ತಿಯಿಂದ ಆಗೋದಿತ್ತು, ಜಲಮಾರ್ಗ ಅಂತಿತ್ತು. ಅವು ಹೇಗೆ ನಿರ್ಣಯ ಆಗ್ತಿತ್ತು? ಮೊದಲೇ ಏನಾದ್ರು ಸೈನಿಕರಿಗೆ ಟ್ರೈನ್ಡ್ ಇತ್ತು, ಟ್ರೈನಿಂಗ್ ಕೊಡ್ತಿದ್ರು ಸೈನಿಕರಿಗೆ. ಅವ್ರ ಕೆಲಸನೇ ಅದೇ. ಯಾವಾಗ ಯುದ್ಧ ಆಗ್ತದೋ ಗೊತ್ತಿಲ್ಲ, ಅಲ್ಲಿ ತನಕ ನಾವು ಪ್ರಿಪರೇಷನ್ ಆಗ್ಬೇಕು. ಈಗ ಹೆಂಗ ನಾವು ಮಿಲಿಟರಿಗೆ ನಮ್ಮ ಮಕ್ಕಳಿಗೆ ಮಿಲಿಟರಿಗೆ ಕಳಿಸ್ತೇವಲ್ಲ, ಹಾಗಾಗಿ ಮಿಲಿಟರಿಗೆ ಸೈನಿಕರಿಗೆ ಕಳಿಸೋದು ಅವಾಗಿನ ಕಾಲಕ್ಕಿತ್ತು. ಸೈನಿಕರಿಗೆ ಕಳಿಸೋದು, ಸೈನಿಕರ ತಯಾರಿ ಟ್ರೈನಿಂಗ್. ಇಲ್ಲೊಂದು ದಂಡೋತಿ ಅಂತ ಬರ್ತದೆ. ದಂಡೋತಿ ಅಂದ್ರೆ ಅದ್ರ ಹೆಸರು ದಂಡೋತಿ, ರಾಷ್ಟ್ರಕೂಟರ ದಂಡು, ಮಿಲಿಟರಿ ಫೋರ್ಸ್. ದಂಡ ಅಂದ್ರೆ ಏನು? ಮಿಲಿಟರಿ. ದಂಡೋತಿ ಆಗ್ಯದ ಇವತ್ತು. ಅದು ರಾಷ್ಟ್ರಕೂಟರ ಪಡೆ ಇಲ್ಲೇ ಇದೆ, ಸಮೀಪ ಇದೆ. ಎಷ್ಟು ಕಿಲೋಮೀಟರ್? ಒಂದು 5-6 ಕಿಲೋಮೀಟರ್ ಇದೆ. ಅದು ದಂಡ ಮಿಲಿಟರಿ ಫೋರ್ಸ್. 24 ಗಂಟೆ ಸುಸಜ್ಜಿತ ಸೈನಿಕ. ರಾಷ್ಟ್ರಕೂಟರ ಸೈನಿಕ ಪಡೆ ತರಬೇತಿ ಕೇಂದ್ರ ಇತ್ತು ಅಲ್ಲಿ. ಅಲ್ಲಿ ಸುಸಜ್ಜಿತ ಸೈನ್ಯ 24 ಗಂಟೆ ಅದು ಸಿದ್ಧ ಇರಬೇಕು ಯುದ್ಧಕ್ಕೆ. ಮತ್ತದು ದಂಡೋತಿ ರಾಷ್ಟ್ರಕೂಟರ ಸೈನಿಕ ಪಡೆ ಆದರೆ ಅದ್ರ ಹೆಸರೇ ಸೂಚಿಸಿದಂತೆ ದಂಡೋತಿ ಸೈನಿಕ ಪಡೆ ಅಂದಾಗ. ಇಲ್ಲಿ ಶೇಡಿಂಬದಲ್ಲಿ ಅಂದ್ರೆ ಶೇಡಂದಲ್ಲಿ ಅಂತಃಪುರ ಇತ್ತು, ರಾಣಿಯ ಅಂತಃಪುರ. ರಾಷ್ಟ್ರಕೂಟರ ರಾಣಿಯರು ಅಲ್ಲಿ ವಸತಿ ಇದ್ರು, ಶೇಡಿಂಬಪುರ ಅಂತ ಕರೀತಾರೆ. ಈಗಲೂ ಅಲ್ಲಿ ಪಳವಳಿಕೆಗಳಿವೆ. ಇವತ್ತಿಗೂ ಅಲ್ಲಿ ಬಹಳಷ್ಟು ಪಳವಳಿಕೆಗಳು ಸಿಗ್ತಾವ. ಶೇಡಿಂಬಪುರ ಅಂತ ಕರೀತಾರೆ. ರಾಣಿಯ ವಾಸ ಅಂತಃಪುರ ಶೇಡಂ. ದಂಡೋತಿ ರಾಷ್ಟ್ರಕೂಟರದು ರಾಜಧಾನಿ ಇದು. ನೀವೇನ್ ಇವತ್ತಲ್ಲಿ ಕಾರ್ಯಕ್ರಮ ನೋಡ್ ಬಂದಿರಲ್ಲ, ಅದು ಖಜಾನೆ. ಕೊಂಕನಹಳ್ಳಿ, ನೀಲಹಳ್ಳಿ, ಏನ್ ಬೀರ್ನಹಳ್ಳಿ ಸಮೀಪ ಇರುವಂತ ಅಲ್ಲಿ ಖಜಾನೆ ಇರ್ತಿತ್ತು. ರಾಷ್ಟ್ರಕೂಟರು ನಾಣ್ಯಗಳ ಟಂಕಶಾಲೆ ಕೊಂಕನಹಳ್ಳಿ. ಆ ಕೊಂಕನಹಳ್ಳಿ ಅಂದ್ರೆ ಅದರ ಹೆಸರ ಟಂಕಶಾಲೆ. ಆ ಊರಿನ ಹೆಸರು ಕೊಂಕನಹಳ್ಳಿ ಬಂದಿದೆ. ನೀಲಹಳ್ಳಿ ಹತ್ತಿರ ಅದಕ್ಕೆ ಟಂಕ ಅಂದ್ರೆ ನಾಣ್ಯಗಳನ್ನು ತಯಾರು ಮಾಡು. ಇಡೀ ಭಾರತೀಯರಿಗೆ ರಾಷ್ಟ್ರಕೂಟರ ಕಾಲದಲ್ಲಿ ಆ ಫೈನಾನ್ಷಿಯಲ್ ಒದಗಿಸಿಕೊಟ್ಟಂತ ಊರು ನೀವೇನು ಪ್ರದೇಶ ಹೋಗಿರಲ್ಲ, ನೀಲಹಳ್ಳಿ, ಕೊಂಕನಹಳ್ಳಿ ಪ್ರದೇಶ, ಬೀರ್ನಹಳ್ಳಿ ಪ್ರದೇಶದಲ್ಲಿ ಅದು ರಾಷ್ಟ್ರಕೂಟರ ಖಜಾನೆ, ಬೊಕ್ಕಸ, ಫೈನಾನ್ಷಿಯಲ್ ಫಿಟ್. ಒಂದು ಸೈನಿಕ ಪಡೆ, ಇನ್ನೊಂದು ಭದ್ರತೆ, ಯಾವುದು ಅಂತಃಪುರ, ರಾಣಿಯ ಅಂತಃಪುರ, ಸಾಮ್ರಾಜ್ಯದ ರಾಜಧಾನಿ ಇದು, ನೀಲಹಳ್ಳಿ ಕೊಂಕನಹಳ್ಳಿ ಖಜಾನೆ. ಸೊ ಈ ಇತಿಹಾಸ ರೋಮಾಂಚನಕಾರಿ. ಇವತ್ತೇನ್ ನಾವು ನೋಟ್ ಪ್ರಿಂಟ್ ಮಾಡ್ತೀವಿ, ರಿಸರ್ವ್ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ನಮ್ ನೀಲಹಳ್ಳಿ ಕೊಂಕನಹಳ್ಳಿ. ಇದು ಕಾಲಿ ಮಸ್ಜಿದ್ ಅಂತೇಳಿ. ಇದೊಂದು ಅಂದ್ರೆ ಬಹುಮನಿಯರ ಕಾಲದಲ್ಲಿ ಒಂದು ಮಸ್ಜಿದ್ ನಿರ್ಮಾಣ ಮಾಡ್ಯಾರ. ಈ ಮಸ್ಜಿದ್ ಸಾಮಾನ್ಯವಾಗಿ ಮುಸಲ್ಮಾನರ ಅರಸರಾಗಿರ್ಬೋದು, ಹಿಂದೂಗಳ ಅರಸರಾಗಿರ್ಬೋದು. ಈ ಅರಸರಂದ್ರೆ ಅರಸರೇ, ಯಾವ ಧರ್ಮದವರು ಆದ್ರೂ, ಜೈನ ಧರ್ಮೀಯರು, ಎಲ್ಲಾ ಧರ್ಮೀಯರು ಅರಸರುಗಳು ಇರ್ತಿದ್ರು. ಹೀಗಾಗಿ ಇದು ಬಹುಮನಿಯರ ಕಾಲದಲ್ಲಿ ಇಲ್ಲೊಂದು ಮಸ್ಜಿದ್ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಪ್ರಾರ್ಥನೆ ದರ್ಶನದಾಗಿ ಮಸ್ಜಿದ್ ನಿರ್ಮಾಣ ಮಾಡಿದರೆ ಒಂದು ಶಿಥಿಲ ವ್ಯವಸ್ಥೆಯಲ್ಲಿದೆ ಇದು. ಆಮೇಲೆ ಅಲ್ಲ, ಇದು ರಾಜಧಾನಿ ಒಳಗಡೆನೆ ಮಸೀದಿ ನಿರ್ಮಾಣ ಆಗಿದೆ. ಆಮೇಲೆ ಬಂದದ್ರಿ ಇದು, ಆಮೇಲೆ ಮಿಡಲ್ ಪೀರಿಯಡ್ನಾಗ ಇದು. ಹಾಗಾದ್ರೆ ಇದು ರಾಷ್ಟ್ರಕೂಟರ ಕಾಲದ ಅಲ್ರಿ ಅಲ್ಲ. ಹಂಗಾರೆ ಇದ್ರ ಇತಿಹಾಸ ಇದೆಯಾ ಇದು ಅಲ್ಲ ಅನ್ನೋದಕ್ಕೂ? ಇದು ಅಂದ್ರೆ ಇದು ಸ್ಟ್ರಕ್ಚರ್ ಹೇಳ್ಕೊಡ್ತಾರೆ. ಮೇಲೆ ಅದೇನು ಬುರ್ಜ್ ಟಾಂಬ್ ಅದೆಲ್ಲ ಅವು ಆಗಿರ್ಬೋದು. ಇವು ನೋಡ್ರಿ, ಇಲ್ಲಿ ಒಳಗಡೆ ಎಲ್ಲಿ ಲಿಂಗ ಇಲ್ಲ. ಇದು ಬಹುಮನಿಯರ ಶೈಲಿ. ಇದು ಅಂದ್ರೆ ಸ್ಟ್ರಕ್ಚರ್ ಹೆಂಗ ನೋಡಿದಾಗ ಇದು ಮುಸ್ಲಿಂ ಪಿರಿಯಡ್ ಅಂತ ನಾವು ನಿರ್ಣಯ ಮಾಡ್ಬೋದು. ಯಾಕಂತಂದ್ರೆ ಆ ಇರುವಂತ ಏನ್ ಚೌಕಟ್ ಅದು ಇದಲ್ಲ, ಅದು ಮುಸಲ್ಮಾನ್ ಪಿರಿಯಡ್. ಅಂದ್ರೆ ಅದು ನಮ್ಮ ಬಹುಮನಿಯರ ಕಾಲದಲ್ಲಿ ಮಸ್ಜಿದಿಯನ್ನ ನಿರ್ಮಾಣ ಮಾಡಿದ್ರು. ಆಮೇಲೆ ಒಬ್ಬ ಬಹುಮನಿಯರು ಇದನ್ನು ವಶಪಡಿಸಿಕೊಳ್ತಾರೆ. ಇದು 13-14ನೇ ಶತಮಾನಕ್ಕೆ ಬರ್ತದೆ. ಅವರಿದ್ದಿದ್ದು 8ನೇ ಶತಮಾನ. ಮತ್ತು ಸುದೀರ್ಘವಾಗಿ ಇದು ರಾಜ್ಯ ಮತ್ತೆ ಯಾರು ಆಳ್ಬೇಕಲ್ಲ, ಅವಾಗ ಇದು ಇದು ಮಾಡ್ಕೊಂಡು ಯಾರೋ ಭಕ್ತರು ಯಾರೋ ಅಲ್ಲ ಹಂಗೆ ಮಾಡೋ ಹಾಗಿದ್ರೆ ಇಲ್ಲೇನು ಮಾಡ್ಬೇಕಾಗಿಲ್ಲ. ಇಡೀ ಇದನ್ನ ಹಾಗೆ ಬಿಟ್ಟಿದ್ದಾರೆ. ಇದು ನಿಮ್ಮ ಕೋಟೆ ಹಾಗೆ ಇದೆ, ಒಂದು ಭಾಗದಲ್ಲಿ ಮಾತ್ರ ಕೊನೆ ಭಾಗ ಅಂತ ಅನ್ಕೊಂತೀನಿ ನಾನು, ಅದು ಕಾಣಿಸ್ತಾ ಇದೆ. ಯಾಕೆ ಇಲ್ಲಿ ಬಂದು ಕಟ್ತಿದ್ರು? ಹಾಗೆ ಕಟ್ಟೋ ಹಾಗಿದ್ರೆ ಅಥವಾ ವಶಪಡಿಸಿಕೊಂಡಿದ್ರೆ ಇಡೀ ಕೋಟೆನ ಒಡೆದು ಹಾಕ್ಬಿಡ್ತಿದ್ರು, ಸ್ಟಾರ್ಟಿಂಗಲ್ಲೇ ಇದನ್ನ ಮಾಡ್ತಿದ್ರು. ಈಗ ಅವಾಗ ಹೆಂಗತ್ತಂದ್ರೆ ಜಾತ್ಯತೀತ ಪರಿಕಲ್ಪನೆನೇ ಇತ್ತು. ಯಾಕಂದ್ರೆ ಬಹುಮನಿಯರ ಕಾಲದಲ್ಲಿ ಆಗಿದ್ದು, ಅವ್ರ ಕಾಲದಲ್ಲಿ ಆಗಿಲ್ಲ. ಯಾರ ಕಾಲದಲ್ಲಿ? ರಾಷ್ಟ್ರಕೂಟರ ಕಾಲದಲ್ಲಿ ದೇವಾಲಯಗಳಿದ್ದು, ಜೈನ ಬಸೀದಿಗಳಿದ್ದು. ಇದು ದೇವಾಲಯ ಸ್ಟ್ರಕ್ಚರ್ ಅದರದೇ, ಅದು ಎದರೇನು. ಆದ್ರೆ ಮುಸ್ಲಿಂ ಪೀರಿಯಡ್ನಾಗ ಇವು ಸಿಗುತ್ತಾವ ಅಷ್ಟೇ.
ಒಬ್ಬ ರಾಜ ಯಾವುದೇ ಧರ್ಮ ಅದನಂದ್ರೆ ಅವ್ರದ್ದು ನಡೀತಿತ್ತು, ಮಸ್ಜಿದೇರ ಕಟ್ಕೋತಿದ್ರು. ಮತ್ತು ಇನ್ನೊಬ್ಬ ಧರ್ಮ ಅವನು ಜೈನ ಅನುಯಾಯಿ ಅಂದ್ರೆ ಜೈನ ಬಸಿದಿ, ಶೈವ ಅಭಿಮಾನಿ ಅಂದ್ರೆ ಶೈವ. ನೃಪತುಂಗ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಜೈನ ಅನುಯಾಯಿ ಮತ್ತು ಎಲ್ಲ ಧರ್ಮೀಯರಿಗೆ ಪ್ರೋತ್ಸಾಹ ಕೊಟ್ಟ. ಈಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೇಳ್ತಿರಲ್ಲ, ಖುರಾನ್ ಒಂದು ಕಡೆ ಇಟ್ಕೊಂಡಿರ್ತಾರೆ, ತಾನು ಕುಂಡ್ರಲ್ಲೇ ಖುರಾನ್ ಇಟ್ಕೊತಿದ್ದ, ಭಗವದ್ಗೀತೆನ ಇಟ್ಕೊತಿದ್ದ. ಅಲ್ಲ, ಒಂದೇನು ಅಂತಂದರೆ ಇತಿಹಾಸಕ್ಕೆ ನಾವು ಅಮೋಘವಾದ ಸಂದೇಶ ಸಾರ್ಬೋದು ಅಂತ. ಒಂದು ವೇಳೆ ರಾಷ್ಟ್ರಕೂಟರು ಇದನ್ನು ಕಟ್ಟಿಕೊಟ್ಟಿದ್ದರೂ ಕೂಡ ತನ್ನ ಅನುಯಾಯಿಗಳು ಯಾರೋ ಆಗಿರ್ಬೋದು, ಅಥವಾ ಎಲ್ಲ ಧರ್ಮವನ್ನು ನಾನು ಒಪ್ತೀನಿ ಅನ್ನೋ ಮನೋಭಾವ ಆಗಿರ್ಬೋದು, ಅಂಥದ್ದೇನೋ ಆಗಿರ್ಬಹುದಾ? ಆಗಿರ್ಬೋದು. ಅಂದರೆ ಇದ್ರದ್ದು ಸ್ಟ್ರಕ್ಚರ್ ನೋಡಿದ್ರೆ ಮಿಡವಲ್ ಪೀರಿಯಡ್ ಅದ ರೀ. ಅಂದರೆ 10ನೇ ಶತಮಾನಕ್ಕಿಂತ ಮುಂಚೆದ್ದು ಅಲ್ಲಿದು. ಹಂಗಿತ್ತಂದ್ರೆ ನಾವೇ ಹೇಳ್ಬಿಡ್ತೀವಿ, ಅಮೋಘ ವರ್ಷ ಇಷ್ಟು ಮುಸಲ್ಮಾನರಿಗೆ ಸಹಿತ ಅವಕಾಶ ಕೊಟ್ಟು. ಅವ್ರ ಕಾಲದಲ್ಲಿ ಮುಸಲ್ಮಾನರು ಇದ್ರು, ಇಲ್ಲ ಅಂತಿಲ್ಲ, ಎಲ್ಲಾ ಧರ್ಮೀಯರಿಗೆ ಪ್ರೋತ್ಸಾಹ ಕೊಟ್ಟಾನ. ಅದು ನಾವು ಇದ್ರಿಗೆ ಇನ್ನೂ ಹೆಚ್ಚಿನ ಬೆಳಕು ಚೆಲ್ಲಬೇಕಾದ್ರೆ ಉತ್ಖನನ ಕಾರ್ಯ ಅಥವಾ ಇದರ ಸಂಶೋಧನೆ ಹೋದಾಗ ಮತ್ತೆ ಅದಕ್ಕೂ, ಯಾಕಂದ್ರೆ ಇಲ್ಲಿ ಮಸೀದಿ ಜಾಗದಲ್ಲಿ ಮತ್ತೆ ಪುನರ್ ನಿರ್ಮಾಣ ಆಗಿರ್ಬೋದು, ಅದು ಸಾಧ್ಯತೆ ಉಂಟು. ಯಾಕಂದ್ರೆ ಈಗ ಪುನರ್ ನಿರ್ಮಾಣ ಆಗ್ತಾ ಇದೆ. ಪುನರ್ ನಿರ್ಮಾಣ ಆಗುವಾಗ ಕೂಡ ಏನ್ ಡಿಸಿಷನ್ ಆಗುತ್ತೆ, ಇದನ್ನ ಮತ್ತೆ ಇದೇ ತರ ಕಟ್ತಾರೆ, ಇದೇ ತರ ಕಟ್ತಾರೆ. ಯಾರೇ ಕಟ್ರು ಈಗ ಯಾವುದೇ ಈಗಿಂದು ಈ ಪ್ರಜಾಪ್ರಭುತ್ವದಲ್ಲಿ ಅಲ್ಲಿ ಯಾವ್ದು ಮಸೀದಿ ಇರ್ಬೋದು ಅಥವಾ ದೇವಾಲಯ, ಹಿಂದೂ ದೇವಾಲಯ ಅಥವಾ ಯಾವುದೋ ಗುಡಿ ಇರ್ಬೋದು, ಅದ್ರ ಪ್ರಕಾರನೇ ಆ ಸ್ಟ್ರಕ್ಚರ್ ನೋಡಿ. ಈ ಕಟ್ಟಿವೆಲ್ಲ ಸ್ಟ್ರಕ್ಚರ್ ಅದು ನಾವು ನೋಡಿ ಬಂದೇವಲ್ರಿ, ಅದು ಹಳೇದು ಏನು ಬಿದ್ದಿವಿದ್ದಲ್ಲ ಅದೇ ಸ್ಟ್ರಕ್ಚರ್ ಮೇಲೆ ಕಟ್ರಿ, ಇದನ್ನು ಸಹಿತ ಅದೇ ತರ ಆಗ್ತದೆ. ಯಾಕಂದ್ರೆ ನನ್ನ ಕಳಕಳಿಯ ಮನವಿ ಅಂದ್ರೆ, ಯಾರು ಏನ್ ಬೇಕಾದ್ರೂ ಹೇಳಿ ಸರ್, ಯಾರು ಏನ್ ಬೇಕು, ಇತಿಹಾಸಕಾರ ಮಾತ್ರ ಆತ ನ್ಯಾಯ ಸಲ್ಲಿಸಲೇಬೇಕಾಗುತ್ತೆ, ಇರೋದನ್ನ ಇದ್ದಿದ್ದಂಗೆ ಪ್ರತಿಪಾದನೆ ಮಾಡ್ಬೇಕಾಗ್ತದೆ ಅಲ್ವಾ? ನಿಮಗ ಆ ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಈಗ ನನಗಂದ್ರೆ ಇದೇ ಪ್ರಕಾರ ಆಗ್ತಾರೆ. ಯಾಕಂದ್ರೆ ಮಾಡ್ಯಾರಲ್ಲ ಹಿಂದ್ಗಡೆ ಗುಡಿಗಳ ಕಟ್ಟಿಸಿದ್ದಾರೆ, ಸ್ಮಾರಕ ಯಾವ ತರ ಪ್ರಕಾರ ಕೋಟೆ ಹೆಂಗದ ಹಂಗೆ ಕಟ್ಟ್ಯಾರ. ಇದನ್ನು ಈಗ ನಾವು ಹಿಂದೆ ನೋಡ್ ಬಂದೇವಲ್ರಿ, ಅದು ಮೊದಲಿಂದ ಫೋಟೋ ತಕೊಂಡಿರ್ತಾರ. ಅದ್ರ ಪ್ರಕಾರ ಪ್ರಾಚ್ಯ ವಸ್ತು ಇಲಾಖೆದ ಏನಂದ್ರೆ ನಿಯಮ ಏನದೆ, ಅದು ಕೇಂದ್ರ ಸರ್ಕಾರ ವ್ಯಾಪ್ತಿ ಇರಬಹುದು, ರಾಜ್ಯ ಸರ್ಕಾರ ವ್ಯಾಪ್ತಿ ಇರಬಹುದು. ಮೊದಲಿದ್ದಂತ ಕಟ್ಟಡವನ್ನ ಯಥಾಸ್ಥಿತಿ ಹಾಗೆ ಅದರ ರೂಪವನ್ನೇ ವಿರೂಪಗೊಳಿಸಿದೆ, ಅದರ ಪ್ರಕಾರನೇ ಕಟ್ಟಬೇಕಂತ ನಿಯಮ ಇದೆ, ಅದರ ಪ್ರಕಾರನೇ ಮಾಡಕತ್ತಾರ. ಇಲ್ಲಿ ಯಾವ್ದು ಅಂತದೇನಿಲ್ಲ, ಇದು ಆದ್ರೂ ಅದೇ ಪ್ರಕಾರ ಉಳಿಲಿ. ಯಾಕೆಂದ್ರೆ ಇದನ್ನ ಆಗ ಕೂಡ ನೀವು ದೊಡ್ಡ ಹೋರಾಟ ಮಾಡಿದಿರಿ ನೀವು ಅಲ್ವಾ? ಅದು ಎಷ್ಟು ವರ್ಷದ ಹೋರಾಟ ಫಲವೋ ಗೊತ್ತಿಲ್ಲ, ಇವತ್ತದ ಆಗ್ತಿದೆ, ಹೆಮ್ಮೆ ವಿಚಾರ. ಸೊ ಇದನ್ನು ಕೂಡ ಹೋರಾಟ ಅನ್ನೋದಕ್ಕಿಂತ ಅಭಿಪ್ರಾಯ ಮೂಡಿಸೋದು. ಆಮೇಲೆ ಇನ್ನೊಂದು ನಮ್ಮ ಅಳಿಲು ಸೇವೆ ಅಷ್ಟೇ. ನಾವ್ ಹೀಗೆ ಮುಂದೆ ಹೋಗಿ ನಿಂತು ಹಿಂಗೇನ್ ನಾವು ಮಾಡಿದವರಲ್ಲ. ನಮ್ದೇನಂದ್ರೆ ಕಳಕಳಿ ಒಬ್ಬ ಇತಿಹಾಸಕಾರ ಏನದು ಫೋಕಸ್ ಕೊಡೋದು, ಇದನ್ನ ನೋಡಿಸಿರಪ್ಪ ರಕ್ಷಣೆ ಮಾಡ್ರಿ ಅಂತ ಜನರಿಗೆ ಹೇಳೋದು, ಎಲ್ಲರಿಗೂ ಹೇಳೋದು, ತಿಳಿಸಿ ಹೇಳೋದು ಕೆಲಸ ವಿದ್ಯಾರ್ಥಿ ನಾವು. ಇಲ್ಲೊಂದು ಸ್ಟೋನ್ ಇತ್ತು, ಇದು ಭಾಳ ಚೆನ್ನಾಗಿತ್ತು. ಇಲ್ಲೊಂದು ಕಲ್ಲಿತ್ತದು ಹೋಗ್ಯಾದ. ನಾವು ಒಂದ್ಸಲ ಬಂದೇವಿ, ಹಿಂಗ್ ಹೊಡೆದ್ರೆ ಸಂಗೀತನಾದ ಬರ್ತಿತ್ರಿ. ಆ ಕಲ್ಲು ಆಮೇಲೆ ಸಿಗ್ಲಿಲ್ಲ, ಅದು ಹೋಯ್ತು, ಎಲ್ಲಿ ಹೋಯ್ತು ಗೊತ್ತಿಲ್ಲ. ಹಿಂಗ್ ಹೊಡೆದ್ರೆ ಸಂಗೀತನಾದ ಬರ್ತಿತ್ತು. ಅಂತ ಶಿಲ್ಪಗಳು ಅವ ಇಲ್ಲಿ. ಇವೆಲ್ಲ ಕಾಲ ಇದ್ರೊಳಗ ಭೂಮಿಯಲ್ಲಿ ಹೋತ್ ಹೋಗ್ಯಾವ. ಏನಂತಾರೆ ಇದಕ್ಕೆ? ಇದು ಒಪ್ಪಲಿ ಬುರ್ಜ್ ಅಂತ ಹೇಳ್ರಿ, ಬುರ್ಜನ್. ಈ ಕೋಟೆಯ ಸುತ್ತಮುತ್ತಲು ಸಹಿತ ಇಂಥ ಬೃಹತ್ ಬುರ್ಜುಗಳಿವೆ. ಆದ್ರೆ ಅವಕ್ಕಿಂತಲೂ ಇದು ಮಧ್ಯದಲ್ಲಿ ಬರುವಂತಹ ಒಂದು ಬುರ್ಜು ಬಹಳ ದೊಡ್ಡದಾದಂಥ ಬುರ್ಜ್ ಇದು. ಇದರ ಮೇಲ್ಗಡೆ ನಿಂತು ನೋಡಿದ್ರೆ ಇಡೀ ಕೋಟೆಯ ಎಲ್ಲವನ್ನ ವೀಕ್ಷಣೆ ಮಾಡಬಹುದು. ಆಗಿನ ಕಾಲದಲ್ಲಿ ಕೋಟೆ ಕಾವಲುಗಾರರು ಇಲ್ಲಿ ಮ್ಯಾಲೆ ಇರ್ತಿದ್ರು, ಕೋಟೆ ರಕ್ಷಣೆ ಮಾಡೋದಕ್ಕೆ ಈ ಬುರ್ಜ್ ನಿರ್ಮಾಣ ಮಾಡ್ತಿದ್ರು. ಅಂದ್ರೆ ವೈರಿ ಪಡೆ, ಸೈನಿಕ ಪಡೆ, ಎದುರಾಳಿ ಪಡೆ ಏನಾದ್ರೂ ಯುದ್ಧಕ್ಕೆ ಬರ್ತಿತ್ತಂದ್ರೆ ಬರ್ತಾ ಇದ್ರೆ ಅದರ ಮುನ್ಸೂಚನೆ ಇವ್ರಿಗೆ ಗೊತ್ತಾಗ್ತಿತ್ತು. ಆಮೇಲೆ ದಂಡಾಧಿಪತಿಗಳಿಗೆ, ಸೈನಿಕರಿಗೆ, ಸೈನಿಕ ಪಡೆ ಇದ್ದಂತ ಮುಖ್ಯಸ್ಥನಿಗೆ ತಿಳಿಸ್ತಿದ್ರು ಈ ಕಾವಲುಗಾರ. ಅವಾಗ ಯುದ್ಧ ಇದರ ಕೋಟೆ ರಕ್ಷಣೆಗೆ ಏನ್ ಮಾಡಬೇಕು, ಈ ದ್ವಾರಕ್ಕೆ ಈಗ ಹೊಂಟಿದ್ರಂದ್ರೆ ಅಲ್ಲಿ ಸೈನಿಕ ಪಡೆ ಇರೋದು. ಈ ಕೋಟೆ ಭದ್ರವಾದಂತ ಅಭೇದ್ಯವಾದಂತ ಕೋಟೆ ಇದು. ಈ ಅಭೇದ್ಯವಾದಂತ ಕೋಟೆಯ ರಕ್ಷಣೆ ಮಾಡಬೇಕಾದ್ರೆ ಇವೆಲ್ಲ ತಂತ್ರಗಾರಿಕೆ ಅವ್ರದ್ದು. ಈ ಬುರ್ಜದ ಮೇಲೆ ನಿಂತು ವೈರಿ ಪಡೆಯನ್ನು ನೋಡೋದು, ಅಲರ್ಟ್ ಆಗೋದಕ್ಕೆ ಸೈನಿಕರು ಬೇಗ ತಯಾರಿಯಾಗಿ ಯುದ್ಧಕ್ಕೆ ತಯಾರಾಗೋದು. ಕೆಲವು ರಾಜರುಗಳು ಕೇಳಾರ್ದೆ ಕೋಟೆ ನುಗ್ಗುತ್ತಿದ್ರು, ಕೋಟೆ ಮೇಲೆ ದಾಳಿ ಮಾಡ್ತಿದ್ರು, ಕೋಟೆಗೆ ತೋಪುಗಳಿಂದ ಹೊಡೆದು ಆ ಕೋಟೆಯನ್ನ ನಾಶ ಮಾಡ್ತಿದ್ರು. ಅದಕ್ಕಾಗಿ ಈ ಕೋಟೆ ರಕ್ಷಣೆಗೆ ಇದು ಅನಿವಾರ್ಯ. ಇದು ಈ ಕೋಟೆ ಎಲ್ಲೆಲ್ಲಿ ಕೋಟೆವೋ ಇಲ್ಲಿ ಬುರ್ಜ್ ಇರ್ತಾವ. ಹಾಗೆ ಮಳಖೇಡದ ರಾಷ್ಟ್ರಕೂಟರ ರಾಜಧಾನಿಯಲ್ಲಿರುವಂತ ಇದು ಉಪಲಿ ಬುರ್ಜು ಬಹುದೊಡ್ಡವಾದಂಥ ಕೋಟೆ. ಇದು ಈ ಕೋಟೆ
ಮಿಡ್ವೆಲ್ ಪೀರಿಯಡ್ ನಲ್ಲಿ ಮತ್ತೆ ಪುನರ್ ನಿರ್ಮಾಣ ಆಗಿದೆ. ಹೌದಾ? ಹಾ, ಮಧ್ಯಯುಗದಲ್ಲಿ ಅಂದ್ರೆ ಇವರು ಇರುವಂತದ್ದು 8-9ನೇ ಶತಮಾನ. ಅವಾಗ ಬಹುಮನಿಯರ ವಶಕ್ಕೆ ಬರುತ್ತೆ ಇದು ಕೋಟೆ. ಬಹುಮನಿ ವಶಕ್ಕೆ ಬಂದಾಗ ಮತ್ತೆ ಬುರ್ಜುಗಳು, ಮತ್ತಿಷ್ಟು ಮಸ್ಜಿದ್ಗಳು, ಮತ್ತೆ ಎಲ್ಲಾ ದೇವಾಲಯಗಳಿಗೆ ಸಹಿತ ಬಹುಮನಿ ಅರಸರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಓಕೆ.